गणपतिगुं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनः शृण्वन्नोतिभिः सीदसादनम् ॐ महागणाधिपतये नमः। ಶರಣೆಂಬಿ ಪಾಲಿಸು ವಿಘ್ನರಾಜನೇ, ಕರಚತುಷ್ಟಯದಲ್ಲಿ ಪಾಶಾಂಕುಶ ಕೊಡಲಿಯ ಧರಿಸಿ ಮೆರವ ದೇವದೇವನೇ. ಕರಚತುಷ್ಟಯದಲ್ಲಿ ಪಾಶಾಂಕುಶ ಕೊಡಲಿಯ ಧರಿಸಿ ಮೆರವ ದೇವದೇವನೇ. ಶರಣೆಂಬೆ ಪಾಲಿಸು ವಿಘ್ನರಾಜನೇ, ಮಹೇಂದ್ರ ಪರ್ವತವ ಏರಿ ಸುತ್ತನೋ ದೆಸೆ ನೋಡಿದನು ಸಿಂಧು ಭೋರ್ ಕುಡಿಸುತ್ತಿಹುದು. ಇಂದು ಶೇಖರ ಕಮಲ ಬಂದು ಶಚಿಪತಿ ಲಕ್ಷ್ಮೀ ಸ್ಕಂದ ಶಾರದೆ ಗಣಪ ಗೌರಿ ಮುಖ ಸುರರ ರಘುನಂದನನ ಧ್ಯಾನಿಸಿದ, ರಘುನಂದನನ ಧ್ಯಾನಿಸಿದ, ರಘುನಂದನನ ಧ್ಯಾನಿಸುತ್ತ ಪುಟನಗೆದು ಹಾರಿದನು ಮೂರ್ಲೋಕ ತಲ್ಲಣಿಸಲು. ಹಾರಿದನು ಹನುಮಂತ ರಾಜ ಮುಂದ್ಯಾಕ್ಷಣ, ಸಾರಿದನು ತೃಣವೆಂದು ಮುನಿಪನ ಶಾಲೆಯೆಡೆಗೆ. ಇತ್ತ ಲಂಕಿಣಿ ಎಂಬ ದಾನ
ಇದರ ಭದ್ರರಕ್ಷಕಿ ಲಂಕಿಣಿ. ನನ್ನ ಅಪ್ಪಣೆ ಇಲ್ಲದೆ ಒಂದು ನೊಣವು ಇಲ್ಲಿ ಪ್ರವೇಶಿಸುವ ಹಾಗಿಲ್ಲ. ಯಾವುದು ಅತ್ತಿಂದಿತ್ತ ಇತ್ತಿಂದತ್ತ ಯಾವುದೋ ಒಂದು ನೆರಳು ಸಂಚರಿಸಿದವನು ನೋಡಬೇಕಾಗಿದೆ. ಅಲ್ಲಿಗೆ ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ, 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 ತಿರುಗಾಡುವ ವೇಳೆ, ತಿರುಗಾಡುವ ವೇಳೆ, ಅಲ್ಲಲ್ಲಿ ರಾತ್ರಿ ತಿರುಗಾಡುವ ವೇಳೆ, ತಿರುಗಾಡುವ ವೇಳೆ, ತಿರುಗಾಡುವ ವೇಳೆ, ತಿರುಗಾಡುವ ವೇಳೆ, ಅಲ್ಲಿ ಲಂಕಿಣಿ ಎಂಬುದಾನವಿ ಬಲಿದಾತನ ತಡೆದಳು, ಅಲ್ಲಿ ಲಂಕಿಣಿ ಎಂಬುದಾನವಿ ಬಲಿದಾತನ ತಡೆದಳು, ಅಲ್ಲಿ ಲಂಕಿಣಿ ಎಂಬುದಾನವಿ ಬಲ್ಲಿದಾತನ ತಡೆದಳು, ರಣಬಿಂದು ಮಹರ್ಷಿಗಳು ತೋರಿದ ದಿಕ್ಕನ್ನೇ ಅನುಸರಿಸಿ ಈ ರಾತ್ರಿಯ ಕಾಲದಲ್ಲಿ ಸಾಗಿ ಬಂದೆ. ಅನತಿ ದೂರದಿಂದ ಲಂಕಾಪಟ್ಟಣವನ್ನ ನೋಡ್ತಾ ಇದ್ದೇನೆ. ಅಲ್ಲಲ್ಲಿ 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 ಈ ರಾತ್ರಿಯ ಕಾಲದಲ್ಲಿ ರಕ್ಕಸರು ಅತ್ತಿಂದಿತ್ತ ಇತ್ತಿಂದತ್ತ ತಿರುಗಾಡ್ತಾ ಇದ್ದಾರೆ. ಇವರ ಕಣ್ಣಿಗೆ ಮುನ್ನೆರಚಿ ಹೇಗಾದರೂ ಮಾಡಿ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿ ಮಧ್ಯರಾತ್ರಿ ಕಾಲದಲ್ಲಿ ಮಾತನಾಡದೆ ಸುಮ್ಮನೆ ಮಾತನಾಡದೆ ಸುಮ್ಮನೆ ಎದ್ದು ತಿರುಗಾಡುವ ತಯಾರೆ ಲೋಕಪಿ ಮಂಗ ನೋಡಿದೆಯಾ ಸಮಯವನ್ನು? ಮಧ್ಯರಾತ್ರಿಯ ಕಾಲ. ಹೌದು, ನಮ್ಮಂತ ದಾನವರೇ ಎದ್ದು ತಿರುಗಾಡುವುದಕ್ಕೆ ಹೆದರುವ ಸಮಯ. ಈ ಸಮಯದಲ್ಲಿ ರಕ್ಕಸರು ತಿರುಗಾಡಬೇಕಾಗಿತ್ತು. ಬದಲಾಗಿ ಮಂಗ ನೀನೆದ್ದು ತಿರುಗಾಡುತ್ತಾ ಇದ್ಯಲ್ಲ, ನಿದ್ದೆ ಇಲ್ಲವೇ? ನಿದ್ದೆ ಇಲ್ಲ
ಏನೇ ನಿನಗೆ ನೀನು ಭೂತಂಗನಗಾಗಿ ದಿನದಿ ನಿದ್ದೆ ಇಲ್ಲ ಏನೇ ನಿನಗೆ ನಿದ್ದೆ ಇಲ್ಲವೇನೆ ನಿನಗೆ ನಿದ್ದೆ ಇಲ್ಲವೇನೆ ನಿನಗೆ ನಿದ್ದೆ ಇಲ್ಲ ಏನೆ ನಿನಗೆ ನಿದ್ದೆ ಇಲ್ಲ ನಿದ್ದೆ ಇಲ್ಲ ನಿದ್ದೆ ಇಲ್ಲ ಏನೆ ನಿನಗೆ ನೀನು ಭೂತಂಗನಗಾಗಿ ನೀನು ಭೂತಂಗನಗಾಗಿ ನೀನು ಭೂತಂಗನಗಾಗಿ ನಿದ್ದೆ ಇಲ್ಲವೇನೆ ನಿನಗೆ ನಿದ್ದೆ ಇಲ್ಲ ಏನೇ ನಿನಗೆ ನೀನು ಭೂತಂಗನಗಾಗಿ ನೀನು ಭೂತಂಗನಗಾಗಿ ನೀನು ಭೂತಂಗನಗಾಗಿ ಮುತ್ತು ನೋಟು ತನವಿದ್ಯಾಕೆ ಮುತ್ತು ನೋಟು ತನವಿದ್ಯಾಕೆ ಯಾಕೆ 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 ಉದ್ದುರುಟು ತನವಿದ್ಯಾಕೆ ಕಣ್ಣರ ಕತ್ತಿ ಕಳ್ಳನಲ್ಲ ಕಾಣೆ ನಾನು ಕಾಂತ ರಾಕ್ಷಸಿ ಕೇಳೀನು ಕಳ್ಳನಲ್ಲ ಕಾಣೆ ನಾನು ಕಳ್ಳ
ಕಳ್ಳನಲ್ಲ 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 ಕಳ್ಳನಲ್ಲ. ಕಳ್ಳನಲ್ಲ ಕಾಣೆ ನಾನು ಕಳ್ಳನಲ್ಲ ಕಾಣೆ ನಾನು ಕಳ್ಳನಲ್ಲ ಕಾಣೆ ನಾನು ಕಳ್ಳನಲ್ಲ ಕಾಣೆ ನಾನು ಕಾಂತ್ಯ ರಾಕ್ಷಸಿ ಕೇಳೀನು ಕಾಂತ್ಯ ರಾಕ್ಷಸಿ ಕೇಳೀನು ಕಾಂತ್ಯ ರಾಕ್ಷಸಿ ಕೇಳೀನು. ಒಳ್ಳೆ ವಾಯು ಪುತ್ರ ಹನುಮಂತೆನ್ನ ಬೆಸರು ಒಳ್ಳೆ ವಾಯು ಪುತ್ರ ಹನುಮಂತೆನ್ನ ಬೆಸರು. ಒಳ್ಳೆ ವಾಯು ಪುತ್ರ ಹನುಮಂತ ಎನ್ನ ಬೆಸರು ಹನುಮಂತ ಎನ್ನ ಬೆಸರು ಹನುಮಂತ ಎನ್ನ ಬೆಸರು. ಒಳ್ಳೆ ವಾಯು ಪುತ್ರ ಹನುಮಂತ ಎನ್ನ ಬೆಸರು. ಸತ್ಯ ಹೇಳು, ಕಳ್ಳ ನೀನು? ಕಳ್ಳಲ್ಲ ಕಳ್ಳಲ್ಲ. ಮತ್ಯಾರು? ಕಳ್ಳನೇ ಹೌದು ಅಂತಾದ್ರೆ ನಿನ್ನ ಕಣ್ಣಿನ ಅಷ್ಟು ಸುಲಭದಲ್ಲಿ ಬೀಳ್ತಾ ಇದ್ದ. ಯಾಕೆ ಬೀಳುವುದಿಲ್ಲ? ಮತ್ತೆ ಇಲ್ಲಿ ಕಳ್ಳತನ ನಡೆದಿತ್ತು. ಎಂತೆಂತ ದೊಡ್ಡ ದೊಡ್ಡ ಕಳ್ಳರಲ್ಲ ಲಂಕಾಪಟ್ಟಣ. ಅದು ಕೇವಲ ವಸ್ತು ಅಲ್ಲ, ಒಡವೆ ಅಲ್ಲ, ಮತ್ತೊಬ್ಬರ ಹೆಂಡತಿಯನ್ನು ಅಪಹರಿಸುವ ಕಳ್ಳರಿದ್ದಾರೆ. ಹೌದಾದ ವಿಷಯ ಹೇಳಿದ್ರೆ ಸಿಟ್ಟು ಬರ್ತದ. ಆದ್ರೆ ನಾನು ಆ ಕೆಲಸಕ್ಕೆ ಬಂದವನಲ್ಲ. ಮತ್ಯಾವುದನ್ನು ಕದಿಯುವುದಕ್ಕೆ ಬಂದವ? ಸತ್ಯ ಹೇಳು. ಯಾವುದನ್ನೂ ಕದಿಯುವುದಕ್ಕೆ ಬಂದವನಲ್ಲ. ಮತ್ತೆ ನಾನು ಯಾರು ಅಂತ ಹೇಳಿದ್ರೆ ನಿನಗೆ ಅರ್ಥ ಆದೀತು. ಯಾರ ನೀನು? ವಾಯುದೇವನ ಮಗ. ಆದ್ದರಿಂದ ವಾಯು ಸಂಜಾತ ಅಂತ ಹೇಳ್ತಾರೆ. ಓಹೋ. ಅಂಜನಾದೇವಿಯ ಮಗನಾದ್ದರಿಂದ ಆಂಜನೇಯ ಅಂತ ಹೇಳ್ತಾರೆ. ಈ ಸ್ಥಳ ಉಂಟಲ್ಲ, ಇದಕ್ಕೆ ಹನು ಅಂತ ಹೆಸರು. ಎಲ್ಲಿ ಬೇಡದೆ ಅಂತ ಕೆಲಸ ಮಾಡಿದ್ಯಾ? ಏನು ಬೇಡದೆ ಅಂತ ಕೆಲಸ ಮಾಡಿದ್ದಲ್ಲ, ಮತ್ತೇನು? ನಮ್ಮ ಜಾತಿಯವರಿಗೆ ಸ್ವಲ್ಪ ಒಪ್ಕೊಂಡಿರ್ತದೆ. ನಾನು ಎಲ್ಲವರಿಗಿಂತಲೂ ಹೆಚ್ಚಿಗೆ ಒಪ್ಕೊಂಡಿದೆ. ನೀನು ಹೆಚ್ಚಿಗೆ ಅಧಿಕ ಪ್ರಸಂಗ ಮಾಡಿದ್ದೀಯ. ಹೌದು, ನೀನು ಮಾಡಬೇಡ, ನಿನಗೂ ಹೀಗೆ ಆದೀತು. ಆದ್ದರಿಂದ ಉಪ್ಪಿದ ಹನುವನ್ನ ಹೊಂದಿದ ನನ್ನನ್ನು ಹನುಮಂತ ಅಂತ ಹೇಳ್ತಾರೆ. ಯಾರು? ಹನುಮಂತನಾದರೇನು? ಕಣ್ಣು ಮೂರುಂಟೇನೋ ನಿನಗೆ? ನಿನಗೆ ಎರಡು ಕಣ್ಣಿದ್ದವರು ಸಾಕಾಗುದಿಲ್ವಾ? ಮೂರು ಕಣ್ಣಿನವನೇ ಬೇಕು. ಯಾಕೆ? ಯಾಕೋ? ಅವನನ್ನು ದೇವರು ಅಂತ ಪೂಜಿಸ್ತೇವೆ ನಾವು. ಅಧಿಕ ಪ್ರಸಂಗ ಮಾತಾಡುವ ನಿನ್ನನ್ನು ಅಲ್ಲಿಗೆ ಅಲ್ಲುತ್ತಾಗದಂತೆ. ನೀನ ಅಷ್ಟೊತ್ತು ನೀನು ಇದ್ರಲ್ವೋ, ನನ್ನ ಪಂಥ ನೋಡ್ತೀಯ? ನೋಡುವ. ಕಣ್ಣು ರೆಪ್ಪೆ ಮುಚ್ಚಿ ತೆರೆಯುವುದರೊಳಗೆ ನಿನ್ನನ್ನು ಮಣ್ಣುಗೂಡಿಸ್ತೇನೆ. ಮಹದುಪಕಾರವಾಯಿತು. ನನ್ನ ಶಾಪ ವಿಮೋಚನೆಯಾಯಿತು. ಹೀಗೆ ನಭದಿಂದ ಧ್ವನಿ ಬಂದತ್ತ ದೃಷ್ಟಿಯನ್ನು ಹರಿಸಿದೆ. ದಿವ್ಯವಾದಂಥ ಪ್ರಭೆಯ ಮಧ್ಯದಲ್ಲಿ ಸ್ಪಷ್ಟವಾದಂಥ ಆಕೃತಿಯೊಂದು ಗೋಚರವಾಯಿತು. ಹನುಮ, ಹಿಂದೊಂದು ಕಾಲದಲ್ಲಿ ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದು ಬಂದಂಥ ತ್ರಿಯಕ್ಷನನ್ನು ಯಕ್ಷಣಿಯಾದಂಥ ನಾನು ಅಲಕ್ಷಿಸಿ ಭಿಕ್ಷಾಪಾತ್ರೆಗೆ ಕಲ್ಮಣ್ಣುಗಳನ್ನು ಇಕ್ಕಿದೆ. ಕುಪಿತನಾದಂಥ ಪರಶಿವ ನನ್ನನ್ನು ಶಪಿಸಿದ. ಭೂಲೋಕದಲ್ಲಿ ದೈತ್ಯ ಯೋನಿಯಲ್ಲಿ ಹುಟ್ಟಿ
ಕೆಟ್ಟ ರಕ್ಕಸಿಯಾಗಿ ಬಿದ್ದಿರು ಎಂದು. ನನ್ನ ತಪ್ಪಿನ ಅರಿವಾಗಿ ಆತನಲ್ಲಿ ಅಂಗಲಾಚಿದಾಗ ಆತನೇ ಹೀಗೇ ಆಗಲಿ ಎಂದು ಒಂದೇ ಅನುಗ್ರಹಿಸಿದ್ದ. ರುದ್ರಾಂಶ ಸಂಭೂತನಾಗಿರುವಂತಹ ರಾಮದಾಸ ಹನುಮಂತ ಎನ್ನುವ ಕಾರ್ಯಾರ್ಥಿಯಾಗಿ ನೀನಿರುವ ತಾಣಕ್ಕೆ ಬಂದಾಗ ಆತನನ್ನ ತಡೆದು ಅವನಲ್ಲಿ ಹೋರಾಟ ಮಾಡಿ ಹತಳಾದೆ ಅಂತಾದರೆ ಅಲ್ಲಿಗೆ ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದು ಅಂದು ಆತ ಅನುಗ್ರಹಿಸಿದ್ದ. ಇಂದು ದಿಟವಾಯಿತು, ಮಹದುಪಕಾರವಾಯಿತು, ಬಂದಂತಹ ಕಾರ್ಯಕ್ಕೆ ಯಶವಾಗಲಿ ಎಂದು ಶುಭವನ್ನ ಕೋರಿ ಅದೃಶ್ಯಳಾಗಿ ಹೋದಳು. ಸ್ಥೂಲ ನೋಟಕ್ಕೆ ಸತ್ತು ಬಿದ್ದಿರುವುದು ಕೆಟ್ಟ ರಕ್ಕಸಿಯಾಗಿರುವಂತಹ ಲಂಕಿಣಿಯಾದರೂ ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಲಂಕಾ ಲಕ್ಷ್ಮಿಯೇ ತೊಲಗಿ ಹೋದಳು. ರಾವಣಗೆ ಬಂತು ದುರ್ದೆಸೆ. ಶತಯೋಜನೆ ವಿಸ್ತೀರ್ಣವಾಗಿರುವಂತಹ ಸಾಗರವನ್ನು ಉತ್ತರಿಸಿ ಬರುವಾಗ ಈ ಬೃಹದಾಕಾರ ನನಗೆ ಪೂರಕವಾಗಿತ್ತು. ಈಗ ಅದೇ ಮನೆ ಮನೆ ಹುಡುಕುವಂತಹ ಹೊತ್ತಿನಲ್ಲಿ ಮಾರಕವಾಗುತ್ತಾ ಇದೆ. ಯಾವ ಅಣಿಮಾದಿ ಅಷ್ಟಸಿದ್ಧಿಯ ಬಲದಿಂದ ಮಹತ್ತಾಗಿ ಬೆಳೆದನು, ಅದೇ ಅಷ್ಟಸಿದ್ಧಿಯ ಬಲದಿಂದ ಸೂಕ್ಷ್ಮವಾಗಿ ಅಣುವಾಗಿ ರೂಪಾಂತರಗೊಳ್ಳುತ್ತೀರಿ. ಕುಂಭಕರ್ಣನ ಶ್ವಾಸಗಳು ಸಿಕ್ಕಿ ಸುಳಿ ಸುಳಿದು ಸುಳಿ ಸುಳಿದು ಸುಳಿ ಸುಳಿದು ವಜ್ರ ಕಂಬಕ್ಕೆ ಬಡಿದು ದಣಿದು ಅಲ್ಲಿಂದ ಹೊರಬಂಟನಂದು. ಯಾವುದೋ ಒಂದು ಬಲವಾದ ಪಾಶಕ್ಕೆ ಸಿಲುಕಿದೆ ಅಂತ ಮಾಡಿದೆ. ಅಲ್ಲ, ಕುಂಭಕರ್ಣನ ಶ್ವಾಸಕ್ಕೆ ನಾನು ಸಿಲುಕಿದ್ದು. ಅಂತೂ ಮತ್ತೆ ಮಹತ್ತಾಗಿ ಬೆಳೆದೆ, ವಜ್ರ ಕಂಬಕ್ಕೆ ಬಡಿದು ಉರುಳಿದೆ. ಬೇರೆ ಯಾರೇ ಆದರೂ ಮೇಲೆ ಏಳುವುದೇ ಇಲ್ಲವಾಗಿತ್ತು. ನಾನು ವಜ್ರ ಶರೀರಿ. ಈ ಕುಂಭಕರ್ಣನ ಅಂತಃಪುರದಲ್ಲಿ ಹುಡುಕಬೇಕು ಸೀತಾಮಾತೆಯನ್ನು. ಸೀತಾಪಹರಣದಂತ ಒಂದು ಕಾರ್ಯ ಲಂಕೆಯಲ್ಲಿ ನಡೆದಿದೆ ಎನ್ನುವುದು ನಿದ್ರೆಯಲ್ಲಿಯೇ ಇರುವಂತ ಈ ಬಡಪಾಯಿಗಿನ್ನು ಗೊತ್ತುಂಟೋ ಇಲ್ಲವೋ? ಮುಂದೆ ಸಾಗ್ತೇನೆ. ತ್ರಿನಯ ಸಾಕ ಮಧುಸೂದನಾಚ್ಯುತ ತ್ರಿನಯ ಸಾಕ ಮಧುಸೂದನಾಚ್ಯುತ ತ್ರಿನಯ ಸಾಕ ಮಧುಸೂದನಾಚ್ಯುತ ವನಜಲೋಚನ ಎನ್ನುವ ಜಪಗಳ ವನಜಲೋಚನ ಎನ್ನುವ ಜಪಗಳ ವನಜಲೋಚನ ಎನ್ನುವ ಜಪಗಳ ವನಜಲೋಚನ ಎನ್ನುವ ಜಪಗಳ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡಾಗ ಎಣಿಪ ಶರಣರ ಶ್ರೇಷ್ಠ ವಿಭೀಷಣನ ಕಂಡ ಮಧುಸೂದನಾಚ್ಯುತ ವನಜಲೋಚನ ಎನ್ನುವಂತ ಜಪಗಳನ್ನು ಹಾಯಾಗಿ ಮಲಗಿ ನಿದ್ರಿಸುತ್ತಿರುವಂತಹ ಈ ವ್ಯಕ್ತಿ ತನಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ದಾನಲ್ಲ. ಸರಿ, ಕುಡಿದು ಮತ್ತನಾದಾಗ ಕೋಪೋದ್ರಿಕ್ತನಾದಾಗ ಹಾಯಾಗಿ ನಿದ್ರೆಯಲ್ಲಿ ಮೈಮರೆತಾಗ ವ್ಯಕ್ತಿಯ ಅಂತಸ್ಥವಾದಂತಹ ಭಾವನೆ ಏನು ಅನ್ನುವುದನ್ನು ತಿಳಿಯುವುದಕ್ಕೆ ಅಳೆಯುವುದಕ್ಕೆ ಸಾಧ್ಯ ಉಂಟಂತೆ. ನನ್ನ ಆರಾಧ್ಯ ದೇವನ ಅಡಿದಾವರೆಯನ್ನು
ಸ್ಮರಿಸುತ್ತಿರುವಂತ ಈತ ಯಾರಾಗಿರಬಹುದು? ಹಾ, ಶರಣ ಶ್ರೇಷ್ಠ ವಿಭೀಷಣ ದೇವ. ಅಯ್ಯೋ ಶರಣ ಶ್ರೇಷ್ಠ, ಇದು ನಿನ್ನ ಹಡಿದವರಿಗೆ ಅನಂತಾನಂತ ಪ್ರಣಾಮಗಳು. ಇಲ್ಲಿಯೂ ಸೀತಾಮಾತೆಯನ್ನು ಅರಸಿದೆ ಅಂತಾದರೆ ಈತನ ಭವ್ಯ ದಿವ್ಯ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡದಂತಾಗಿತ್ತು. ಮುಂದೆ ಸಾಧ್ಯ. ವಲ್ಲಭೆಯ ವಡಗೂಡಿ ರಾವಣ, ವಲ್ಲಭೆಯ ವಡಗೂಡಿ ರಾವಣ, ಚಲುವ ಮಂಚದ ಮ್ಯಾಲೆ ಮಲಗಿರೆ, ಚಲುವ ಮಂಚದ ಮೇಲೆ ಮಲಗಿರೆ, ಬಲ್ಲಿದನು ತಾಕಂಡು, ಬಲ್ಲಿದನು ತಾಕಂಡು ಮನದೊಳು ಬಳಲು ತೆಂದ. ಸಿಕ್ಕಿರುವಂತ ಭವ್ಯ ಭವನವನ್ನು ಪ್ರವೇಶ ಮಾಡಿದೆ. 10 ತಲೆ 20 ತೋಳುಗಳಿಂದ ಒಪ್ಪಿರುವಂತಹ ವ್ಯಕ್ತಿ ಹಂಸತೂರಿಕಾ ತಲ್ಪದಲ್ಲಿ ಹಾಯಾಗಿ ಪವಡಿಸಿದ್ದಾನೆ. ಆತನ ಒತ್ತಿನಲ್ಲಿ ತನ್ನ 2 ತೋಳುಗಳಿಂದ ಆತನನ್ನೇ ಬಿಗಿಯಾಗಿ ಒಪ್ಪಿ ಮಲಗಿರುವಂತಹ ಲೋಕೋತ್ತರ ಸುಂದರಿ ಯಾರಾಗಿರಬಹುದು? ಇವಳೇ ಇವಳಾಗಿರಬಹುದೇ? ಸೀತಾಮಾತೆ ಇವಳಾಗಿರಬಹುದೇ? ಹೌದು ಅಂತಾದ್ರೆ ಬಲು ದೋಷ ಕ್ವಳಗಾದ ಪಾಪಿ ದಶಕಂಠಾಗ, ಬಲು ದೋಷ ಕ್ವಳಗಾದ ಪಾಪಿ ದಶಕಂಠಾಗ, ಮಲಗಿದಾಕೆ ವೈದೇಗಿ ಬಹುದೋ. ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ, ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ, ಗೆಲುವಿಲ್ಲ ಗೆಲುವಿಲ್ಲ ಮುಂದೆ ಮಗೆ ದಣಿವುದಿದು ವ್ಯರ್ಥ, ಗೆಲುವಿಲ್ಲ ಮುಂದೆ ಮಗೆ ದಣಿಯುವುದಿದು ವ್ಯರ್ಥ. ಲೋಕಮಾತೆಯಾದಂತ ಈಕೆಯನ್ನು ಬಲಾತ್ಕಾರವಾಗಿ ಎಳೆತಂದು ಹಂಸತೂಲಿಕಾ ತಲ್ಪಕ್ಕೆ ಏರಿಸಿಕೊಂಡಂತ ಈ ರಾವಣ ಬಲು ದೋಷಕ್ಕೊಳಗಾದ ಪಾಪಿ ದಶ ಕಂಠ. ಕೇವಲ ಏಕಮುಖವಾದಂತಹ ನಿರ್ಣಯವಾದೀತು ಇದು. ಬಲಾತ್ಕಾರವಾಗಿಯೇ ತಲ್ಪಕ್ಕೆ ಏರಿಸಿಕೊಂಡಿದ್ದೇ ಸತ್ಯ ಅಂತಾದರೆ ಆತನ ಒತ್ತಿನಲ್ಲಿ ಮಲಗಿರುವಂತಹ ಈಕೆ ನಿಶ್ಚಿಂತೆಯಿಂದ ನಿದ್ರಿಸುವುದಕ್ಕೆ ಸಾಧ್ಯ ಉಂಟೆ? ಹಾಗಾದರೆ ಒಂದು ಚಿನ್ನದ ಜಿಂಕೆಯನ್ನು ಕಂಡು ಮೋಹಗೊಂಡಂತಹ ಸೀತಾ ಮಾತೆ ರಾವಣನ ಅತುಲ ಸಂಪತ್ತಿಗೆ ಮೋಹಗೊಂಡು ಇವನ ವಶವರ್ತಿ ಆಗಿರಬಹುದೇ? ರಾಮ, ಕಲೆಯಾಯಿತು ರಾಘವಗೆ ಕಾಂತೆ ಇವಳಿಂದ. ರಾಮನ ಧರ್ಮಪತ್ನಿಯಿಂದಲೇ ಆತನ ಶುದ್ಧ ಚಾರಿತ್ರ್ಯಕ್ಕೆ ಕಲೆಯಾಗಿ ಹೋಯಿತು. ರಾಮ, ಇಂತಹ ಕೆಟ್ಟ ದೃಶ್ಯವನ್ನು ನೋಡುವುದಕ್ಕಾಗಿ ಸ್ವಾಮಿ ನನ್ನನ್ನು ಇಲ್ಲಿಯವರೆಗೆ ಕಳುಹಿಕೊಟ್ಟಿಯ. ಇಂತಹ ಕೆಟ್ಟ ದೃಶ್ಯವನ್ನು ನೋಡುವುದಕ್ಕಿಂತಲೂ ನನ್ನ ಕಣ್ಣು ಗುಡ್ಡೆಗಳು ಒಡೆದು ಯಾಕೆ ಓಡಾಗಬಾರದಾಗಿತ್ತು? ರಾಮ ರಾಮ ರಾಮ. ತರಹರಿಸಿ ಮನದೊಳಗೆ ತನ್ನೊಡೆಯ ರಾಮ, ಕುರುಹುಗಳು ಪೇಳ್ದುದನು ಕಂಡನಿಸಿ ಕುರುಹುಗಳು
ಮೂಗುಗಳ ಪೇರ್ದುದನು ಕಂಡನಿಸೀಮಾ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ಮಚ್ಚಲಾಂಚನ ನೂಡೆ ಬಲ ತೊಡೆಯೊಳಿಲ್ಲ ಮಚ್ಚಲಾಂಚನ ನೋಡಿ ಬಲ ತೊಡೆಯೊಳಿಲ್ಲ ಅಚ್ಯುತನ ಸತಿಯವಳು ಸರ್ವತಲ್ಲ ಅಂದೇಸವನೇ ಕಣ್ಣು ಮುಚ್ಚಿ ರಾಮ ರಾಮ ಎಂದು ಸ್ಮರಿಸಿದಾಗ ಬುದ್ಧಿಗೆ ಕವಿದಂತ ವಿಸ್ಮೃತಿ ದೂರವಾಯಿತು. ಬರುವಂತಹ ಸಂದರ್ಭದಲ್ಲಿ ನನ್ನ ಕಿವಿಯಲ್ಲಿ ಕೆಲವೊಂದಿಷ್ಟು ಕುರುಹುಗಳನ್ನು ನನ್ನ ಒಡೆಯ ಅರುಹಿದ್ದ. ಅದನ್ನೇ ಆಧರಿಸಿ ನೋಡುವುದಕ್ಕೆ ಮುಂದಾದೆ. ಪದ್ಮ ರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ. ರಾಮ ರಾಮ ಭಗವಾನ್ ಭಾಸ್ಕರ ದೇವರಿಂದ ಲಕ್ಷಣಶಾಸ್ತ್ರವನ್ನು ಅಧ್ಯಯನ ಮಾಡಿದವ. ಭ್ರೂ ಮಧ್ಯದಲ್ಲಿ ಕಪ್ಪು ಕೂದಲಿನ ಸುಳಿ ದಟ್ಟವಾಗಿ ಉಂಟು ಅಂತಾದರೆ, ಎಡತಲೆಯ ಹಿಂದೆ ಕಾಕರೇಖೆ ಉಂಟು ಅಂತಾದರೆ ಅಂಥವರಿಗೆ ಶೀಘ್ರದಲ್ಲಿಯೇ ವೈಧವ್ಯ ಪ್ರಾಪ್ತವಾಗುತ್ತದಂತೆ. ಶ್ರೀರಾಮಚಂದ್ರನ ಧರ್ಮಪತ್ನಿ ಎಂದಾದರೂ ವೈಧವ್ಯ ಪ್ರಾಪ್ತವಾಗುವುದಕ್ಕೆ ಸಾಧ್ಯವೇ? ಇಲ್ಲವೇ ಇಲ್ಲ. ಹಾಗಾದರೆ ಇವಳು ಯಾರು? ಲೋಕೋತ್ತರ ರಾವಣನ ಧರ್ಮಪತ್ನಿ ಪತಿವ್ರತ ಶಿರೋಮಣಿ ಮಂಡೋದರಿ ದೇವಿ. ತಾಯಿ ನಮೋ ನಮಃ. ಛೇ, ಅರಸುತ್ತ ಕಾಲಹರಣ ಮಾಡಿದರೆ ಪ್ರಯೋಜನ ಇಲ್ಲ. ಉಳಿದಿರುವುದು ಒಂದೇ ಒಂದು ದಿವಸ. ತ್ರಿಕುಟಾಚಲದಿಂದ ಆವೃತವಾಗಿರುವಂತಹ ಲಂಕಾಪಟ್ಟಣವನ್ನು ಬಾಲವನ್ನ ಸುತ್ತಿ ಕಿತ್ತು ಹೊತ್ತು ಸಾಕ್ತೇನೆ, ಒಡೆಯನೇ ಹುಡುಕಿಕೊಳ್ಳಿ. ಆಹಾ ಹನುಮ, ತ್ರಿಕುಟಾಚಲದಿಂದ ಆವೃತವಾದ ಕನಕಲಂಕೆಯನ್ನು ಕಿತ್ತು ಹಾಳೆಸೆಯಬೇಡ. ನೀನರಸುತ್ತಿರುವ ಸೀತೆ ಅಶೋಕವನದಲ್ಲಿದ್ದಾಳೆ. ಇತ್ತಲೋ ರಾವಣ ಓಲಗೊಂಬಟ್ಟಿರಕ್ಕ ದೇವತೆಗಳನ್ನು ಗೆದ್ದು ಪಾತಾಳದ ಪಣಿಶ್ರೇಣಿಯ ತಲೆಯನ್ನು ಮೆಟ್ಟಿ ರಾಕ್ಷಸರ ಅಧಿಕಾರದ ಮುದ್ರೆಯನ್ನು ದೇವತೆಗಳ ಚಿತ್ತವಿತ್ತಿಯಲ್ಲಿ ಒತ್ತಿ ಜಗದೇಕ ವೀರನಾಗಿ ಮೆರೆತಿರುವಂತಹ ರಾವಣೇಶ್ವರ ಮಹಾಪ್ರಭುಗಳಿಗೆ ದೂತನ ಪ್ರಣಾಮಗಳು. ತಂಗಿ ಶೂರ್ಪನಖೆಯ ಮೂಗನ್ನ ರಾಮ ಕತ್ತರಿಸಿದ ಎನ್ನುವುದರ ಅರ್ಥ ಏನು? ಒಡೆಯ? ಪರ್ಯಾಯವಾಗಿ ಸ್ವರ್ಣಲಂಕೆಯ ಸಮ್ರಾಟ ಈ ದಶಕಂಠದ ಮೂಗನ್ನ ಕತ್ತರಿಸಿದಾಗಲ್ಲವೇನು? ಹೌದು ಒಡೆಯ. ಹೆಣ್ಣೊಬ್ಬಳ ಮೂಲಕ ಪಂಥಾಹ್ವಾನವನ್ನ ಇದ್ದಂತ ರಾಮನಿಗೆ ಹೆಣ್ಣಿನ ಮೂಲಕವೇ ಪಂಥಾಹ್ವಾನ ಕೊಡಬೇಕೆಂದು ಭಾವಿಸಿದ ನಾನು ಸೀತೆಯನ್ನ ಕದ್ದು ತಂದದ್ದು ಹೌದು. ಹೌದು. ಆದರೆ ತಂಗಿ ಶೂರ್ಪನಕ್ಕೆ ಹೇಳಿದಳಲ್ಲ, ಏನೊಡೆಯ? ಸೀತೆ ಅತಿ ಚಲುವೆ ಎಂದು. ಅವಳು ಚಲುವೆ ಅನ್ನುವುದಕ್ಕೆ ಇನ್ನೇನು ಬೇಕು ಸಾಕ್ಷಿ? ಮಡದಿ ಮಂಡೋದರಿಯ ಜೊತೆಗೆ ಮಲಗಿರುವಾಗಲೂ ಮಧ್ಯರಾತ್ರಿಯ ಕಾಲದಲ್ಲಿ ಸೀತೆಯ ನೆನಪಾಯಿತು. ಹೌದಂತೆ. ಎದ್ದು ಬಂದಿದ್ದೇನೆ. ಆದರೆ ಈಗಾಗಲೇ ಸೀತೆಯ ಮನಸ್ಸನ್ನ ಪರಿವರ್ತಿಸುವುದಕ್ಕಾಗಿ ಅನೇಕ ನಾರಿಯರನ್ನು ನೇಮಿಸಿದ್ದೇವೆ. ನಿಮ್ಮ ಅನುಕೂಲಕ್ಕಾಗಿ ಇಟ್ಟುಕೊಂಡ ನಾರಿಯರು. ನೋಡೋಣ, ಅವರನ್ನು ಬರ ಹೇಳು. ಬನ್ನಿ ಈ ಕಡೆ. ಬರಬೇಕೆನ್ನದಾಗಿ ಕರೆ ಕಳಿಸಿದ್ದೀರಿ, ಯಾಕೇನೆನ್ನದಾಗಿ ಗೊತ್ತಾಗಲಿಲ್ಲ. ಸೀತೆಯ ಮನಸ್ಸನ್ನ ಪರಿವರ್ತಿಸುವುದಕ್ಕಾಗಿ ನಿಮ್ಮನ್ನು ನಾನು ನೇಮಿಸಿದ್ದು. ನಿಮ್ಮ ಪ್ರಯತ್ನ ಎಲ್ಲಿಯವರೆಗೆ ಫಲ ಕಂಡಿತ್ತು ಹೇಳಿ. ಆಲಿಸಬೇಕು. ಧರಣಿಸುತ್ತೇಗ ರಾಮಚಂದ್ರನ ಧರಣಿಸುತ್ತೇಗ ರಾಮ
ರಾಮಚಂದ್ರನ ಸ್ಮರಣೆಯ ಹೊರತಾಗಿ ಮನದಲ್ಲಿ ಸ್ಮರಣೆಯೇ ಹೊರತಾಗಿ ಮನದಲ್ಲಿ ಬರಿದ ಮತ್ತೊಂದು ಯೋಚನೆ ಇರುಳು ಹಗಲು ಬರಿದ ಮತ್ತೊಂದಿಲ್ಲ ಯೋಚನೆ ಇರುಳು ಹಗಲು ಬರಿದ ಮತ್ತೊಂದಿಲ್ಲ ಯೋಚನೆ ಇರುಳು ಹಗಲು ಆ ಸೀತೆಯ ಬಳಿಗೆ ಹೋಗಿ ನಿಮ್ಮ ಬಗ್ಗೆ ಬಹಳಷ್ಟೇ ಹೇಳಿದ್ದೇವೆ. ರಾವಣೇಶ್ವರ ಮಹಾಪ್ರಭುಗಳಾದರೂ ಸಾಮಾನ್ಯದವರಲ್ಲ. 10 ತಲೆ 20 ತೋಳುಗಳುಳ್ಳವರು, ಭುವನ ದಲ್ಲಣ ನೆನೆಸಿಕೊಂಡವರು. ಆ ರಾಮಚಂದ್ರ ಯಾರು? ನಾರವಡಿನುಟ್ಟು ಕಾಡಿನಲ್ಲಿ ಅಲೆದಾಡಿಕೊಂಡು ಅಲ್ಲಿ ಹರಿಯುತ್ತಿರುವಂತಹ ಹಳ್ಳದ ನೀರನ್ನು ಕುಡಿದು ಗಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುವಂತಹ ಎಕ್ಕಶ್ಚಿತ ವ್ಯಕ್ತಿ. ಯಾಕೆ ಆ ರಾಮಧ್ಯಾನವನ್ನು ಮಾಡ್ತಾ ಇದ್ಯಾ? ನಮ್ಮ ರಾವಣೇಶ್ವರ ಮಹಾಪ್ರಭುಗಳನ್ನು ಹೊಂದಬೇಕಾದ್ರೆ ನಿನಗೆ ಭಾಗ್ಯ ಬೇಕು. ಆ ರಾವಣೇಶ್ವರ ಮಹಾಪ್ರಭುಗಳನ್ನ ಒಡಗೂಡು ಅಂತ ಹೇಳಿದ್ದೇವೆ. ಹೇಳಿದ್ರೆ ಅಷ್ಟೇ ಹೇಳಿದ್ರು ರಾಮ ರಾಮ ಎನ್ನುವುದಾಗಿ ರಾಮಧ್ಯಾನವನ್ನೇ ಮಾಡ್ತಾ ಇದ್ದಾಳೆ ವಿನಃ ಆಕೆಯ ಬಾಯಿಂದ ರಾವಣ ಎನ್ನುವಂತಹ 3 ಅಕ್ಷರವನ್ನ ಹೊರಹೊಮ್ಮಿಸುವುದಕ್ಕೆ ನಮ್ಮಿಂದ ಆಗಲಿಲ್ಲ ಪ್ರಭು. ಹಾಗಾದ್ರೆ ಒಂದು ಶಬ್ದ ಧರಿದ್ದಳೆ ಸೀತೆ. ಆದ್ರೂ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಏನು? ಆಕೆಯ ಮನಸ್ಥಿತಿ ಹೇಗೆ ಎನ್ನುವುದನ್ನ ಹೇಳಬಲ್ಲೆ ಉದರಗಳೇ? ಹೇಗೆ? ಪರ್ವತವ ನೋಣ ನುಂಗಿತಾದರು ಪರ್ವತವ ನೋಣ ನುಂಗಿತಾದರು ಇರುವೆ ಶರದಿಯ ಕುಡಿದು ಹೋದರು ಇರುವೆ ಶರದಿಯ ಕುಡಿದು ಹೋದರು ಸರ್ವತ ಜಾನಕಿಯ ಒಲಿಸಲು ಶಕ್ಯವಲ್ಲ. ಆ ಆ ಸರ್ವತಾ ಜಾನಕಿಯ ಒಲಿಸಲು ಶಕ್ಯವಲ್ಲ. ಪ್ರಭುಗಳೇ, ನಾವು ಬಹಳಷ್ಟು ಪ್ರಯತ್ನ ಮಾಡಿದ್ದೇವೆ ಅವಳ ಮನಸ್ಸನ್ನು ಬದಲಿಸಬೇಕು ಎನ್ನುವುದಾಗಿ. ಎಷ್ಟೇ ಸಾರಿ ಸಾರಿ ಹೇಳಿದ್ರು ಸಹ ಅವಳ ವರ್ತನೆಯನ್ನು ಅವಳು ಬಿಡುವುದಿಲ್ಲ. ಬೇಕಾದ್ರೆ ನಾನು ಒಂದು ಉದಾಹರಣೆ ಕೊಟ್ಟು ಹೇಳಬಲ್ಲೆ. ಏನು? ಈಗ ನೆಲದಿಂದ ಮೇಲಿರುವುದು ಪರ್ವತ ಅಲ್ವೇ? ಆ ಪರ್ವತವನ್ನು ನೊಣ ನುಂಗ್ಲಿಕ್ಕೆ ಸಾಧ್ಯ ಉಂಟೆ? ಒಂದು ವೇಳೆ ನೊಣ ನುಂಗಿದ್ರೂ ನುಂಗಬಹುದು. ಖಂಡಿತ ಆ ಜಾನಕಿ ನಿಮಗೆ ಸಿಕ್ಕುವಳಲ್ಲ. ಒಡೆಯ, ವಿಚಾರಿಸ. ಬೇರೆ ಸೀತೆ ಸಿಗ್ತಾಳೆ ಅನ್ನೋದಕ್ಕೆ ನಮಗೆ ಬೇರೆ ಯಾವ ಸಾಕ್ಷಿಯೂ ಬೇಡ. ಅಂದ್ರೆ ಇವಳು ಹೇಳಿದ ಪ್ರಕಾರ ನಾವು ತಗೊಳ್ಳುವ. ನೆಲಕ್ಕಿಂತ ಎತ್ತರ ಇರುವುದು ಪರ್ವತ. ಆ ಪರ್ವತವನ್ನು ನೊಣ ನುಂಗಿದ್ದನ್ನು ನಾನೇ ಕಂಡಿದ್ದೇನೆ ಒಡೆಯ. ಎಲ್ಲಿಯ? ಮೊನ್ನೆ ಒಂದು ದಿವಸ ನಾನು ಸಮುದ್ರದ ಬದಿಯಲ್ಲಿ ಹೀಗೆ ಹೋಗ್ತಾ ಇದ್ದೆ. ಹೋಗುವಾಗ ಅಲ್ಲಲ್ಲಿ ಪರ್ವತ ರಾಶಿ ಅಲ್ಲೆಲ್ಲಿ ಇತ್ತು. ಏನು ಸುತ್ತಲೂ ನಾನು ಹಾರಾಡ್ತಾ ಇತ್ತು. ಅಪಾಯದ ಗುಡ್ಡಗಳನ್ನು ದಾಟಿ ನಾನು ಹೋದ ಕೆಲಸವನ್ನು ಪೂರೈಸಿಕೊಂಡು ಬರುವಾಗ ಅಲ್ಲಿ ಇದ್ದ ಪರ್ವತ ಇರಲಿಲ್ಲ, ನೊಣ ಮತ್ತು ಸುತ್ತಾಡ್ತಾ ಇತ್ತು, ಟೊಯ್ 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 ಅಂತೇಳಿ. ಹಾಗಾಗಿ ಪರ್ವತವನ್ನು ನೊಣ ನುಂಗಿದ್ದನ್ನು ನಾನೇ ನೋಡಿದ್ದೇನೆ. ಸೀತೆ ನಿಮ್ಗೆ ಸಿಕ್ಕೇ ಸಿಗ್ತಾಳೆ. ನೀನು ನೋಡಿದ್ದು ಪರ್ವತ ಅದು ಬೇರೆ. ನೀನು ಹೇಳಿದ ನೆಲಕ್ಕಿಂತ ಎತ್ತರ ಇರುವುದು ಪರ್ವತ. ಅಷ್ಟೇ ಅಲ್ಲ ದರಗಳೇ, ಚಿಕ್ಕದಾದ ಇರುವೆ ಶರದಿ ನೀರನ್ನು ಕುಡಿದು ಬತ್ತಿಸುವುದಕ್ಕೆ ಸಾಧ್ಯ ಇದೆ. ಒಮ್ಮೆ ಎಲ್ಲಾದ್ರೂ ಕುಡಿದು ಬತ್ತಿಸಿದ್ರು ಸರ್ವತ ಜಾನಕಿ ನಿಮ್ಮವಳಾಗೋಳಲ್ಲ. ಇರುವೆ ಶರದಿಯನ್ನು ಕುಡಿದು ಬತ್ತಿಸಿದನ್ನು ನಾನೇ ನೋಡಿದ್ದೇನೆ. ಎಲ್ಲಿಯ? ಮೊನ್ನೆ ಒಂದು ದಿವಸ ನಾನು ಸಮುದ್ರದ ಬದಿಯಲ್ಲಿ ಹೋಗ್ತಾ ಇದ್ದೆ. ನಿನ್ನ ವ್ಯವಹಾರ ಎಲ್ಲ ಸಮುದ್ರದ ಬದಿಗೆ? ಈಗೀಗ ಹೆಚ್ಚು ಅದೇ ಬದಿಯಲ್ಲಿ. ಹಾಗೆ ಹೋಗ್ತಿರುವಾಗ ಇರುವೆಗಳ ಸಾಲು ಹೋಗ್ತಾ ಇತ್ತು. ಏನು ಸಮುದ್ರದ ನೀರು ಮೇಲೆ ಹೊಡಿತಾ ಇತ್ತು. ಬಸ್
ಬಸ್ ಅಂತೇಳಿ ಹಾ. ಹಾಗೆ ಹೋದ ಕೆಲಸವನ್ನು ಪೂರೈಸಿಕೊಂಡು ಹಿಂದಿರುಗಿ ಬರುವಾಗ ಇರುವೆಗಳು ಅಲ್ಲೇ ಇತ್ತು, ಸಮುದ್ರದ ನೀರು ಕೆಳಗೆ ಹೋಗಿತ್ತು. ಆಗ ನಾನು ಲೆಕ್ಕ ಹಾಕಿದೇನು, ಬಹುಶಃ ಈ ಸಮುದ್ರದ ನೀರನ್ನು ಇರುವೆಗಳೇ ಕುಡಿದು ಬತ್ತಿಸಿದಂತೇಳಿ. ಹಾಗೆ ಹಾಗೆ ಸೀತೆ ಸಿಕ್ಕಲ್ಲ ನಿಮ್ಗೆ ಅನುಮಾನ ಬೇಡ. ದೊರೆಗಳೇ, ಇಷ್ಟೇ ಅಲ್ಲ, ಇನ್ನೂ ಉಂಟು. ಕಾಗೆ ಎನ್ನುವುದೇ ಕಪ್ಪು ತಾನೆ. ಓಹೋ, ಕಪ್ಪಾಗಿರುವಂತ ಕಾಗೆಯಿಂದಾದ್ರೂ ಬಿಳಿಯಾಗ್ಲಿಕ್ಕೆ ಸಾಧ್ಯ ಉಂಟಾ? ಕಾಗೆಗಳು ಬಿಳುಪಾಗಿ ಹೋದರು ಜಾನಕಿಯ ಸರ್ವತಾ ನಿಮ್ಮ ಈ ಮಾಯದ ನುಡಿಗೆ ಒಲಿಯೋಳಲ್ಲ. ಅವಳ ಬಗ್ಗೆ ಪ್ರಯತ್ನ ನಿರರ್ಥಕ. ಕಾಗೆ ಬಿಳಿಯಾಗಿದೆ, ಸೀತೆ ನಿಮಗೆ ಸಿಕ್ಕೇ ಸಿಗ್ತಾಳೆ. ಎಲ್ಲಿಯ? ನಾನು ಮೊನ್ನೆ ಒಂದು ದಿವಸ ಸಮುದ್ರದ ಬದಿಯಲ್ಲಿ ಹೋಗ್ತಾ ಇರುವಾಗ ಬಿಳಿ ಕಾಗೆಗಳನ್ನು ನೋಡಿದ್ದೇನೆ ನಾನು. ಬಿಳಿ ಕಾಗೆ? ಹೌದು, ಸಮುದ್ರದ ಬದಿಯಲ್ಲಿ ಹಾರಾಡ್ತಾ ಇತ್ತು, ಕ್ವಾಕ್ 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 ಅಂದ್ಕೊಂಡು. ಹೌದು. ಅದು ಯಾಕೆ ಹಾಕುವುದು? ಅದು ಬಹುಶಃ ಕಡಲಿನ ಉಪ್ಪು ನೀರನ್ನು ಕುಡಿದು ಸ್ವರ ಬದಲಾವಣೆ ಆಗಿದ್ದು. ಇದು ಕಪ್ಪು ಕಾಗೆ ಅಲ್ವಾ, ಕ್ವಾಕ್ ಬಿಳಿ ಕಾಗೆ. ಆದ್ದರಿಂದ ಕಾಗೆ ಬಿಳಿಯಾಗಿದ್ದ ನಾನು ನೋಡಿದ್ದೇನೆ. ಸೀತೆ ನಿಮಗೆ ಸಿಕ್ಕೇ ಸಿಗ್ತಾಳೆ. ಅಂತೂ ನೀವು ಹೇಳುವುದೇನು? ನಾವು ಆದಷ್ಟು ಪ್ರಯತ್ನ ಮಾಡಿದ್ದೇವೆ. ಇನ್ನು ಮುಂದೆ ಆಕೆಯ ಮನಸ್ಸನ್ನು ಬದಲಾಯಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಈ ಕೆಲಸದಿಂದ ನೀವು ಹೋಗಬೇಕೆನ್ನುವುದಾಗಿ ಹೇಳಿದ್ದೆ, ಆದ್ರೂ ಕೆಲಸವನ್ನು ಬಿಡುವುದಕ್ಕೆ ಸಿದ್ಧರಿದ್ದೇವೆ. ಹೌದು ಪ್ರಭುಗಳೇ. ಇದೋ ನಿಮಗೆ ಕೊಡಬೇಕಾದ ವೇತನ ಆ ಕಡೆ ಕೊಡಲ್ಪಡುತ್ತದೆ, ಹೋಗಿ. ಅಯ್ಯ, ಇವರನ್ನೆಲ್ಲ ನಂಬಿ ನಮ್ಮ ವ್ಯವಹಾರವಲ್ಲ. ಸೀತೆಯನ್ನ ಕಾಣಲೇಬೇಕೆಂಬ ಕಾರಣಕ್ಕಾಗಿ ಶೃಂಗಾರ ಭರಿತನಾಗಿ ಬಂದಿದ್ದೇನೆ. ಬಹಳ ಅಚ್ಚುಕಟ್ಟಾಗಿದೆ. ಇದೋ ಈಗ ನಾವು ಮಾಡಬೇಕಾದದ್ದೇನು? ನೋಡಿಯ, ಆಡು ಮಾಡಿದ್ದು ಹಾಳಾದ್ದರಿಂದ ಅದನ್ನು ನಂಬಿ ವ್ಯವಹರಿಸುವುದಲ್ಲ. ಅಲ್ಲ, ಮೊದಲು ಇಷ್ಟು ಪತ್ತೆ ಪಿತಾಂಬರಗಳನ್ನು ತೆಗೆದುಕೋ. ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನಗಳ ಆಭರಣಗಳನ್ನು ತೆಗೆದುಕೋ. ಯಾಕೆ ಗೊತ್ತಾ? ಹೊಗಳಿಕೆಗೆ ಹೊನ್ನಿಗೆ ಸೋಲದ ಹೆಣ್ಣಿಲ್ಲ. ಹಾಗಾಗಿ ಆ ಎರಡೂ ರೀತಿಯಿಂದ ಅವಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ತಂದಂತ ವಿಶೇಷಾಭರಣಗಳನ್ನು, ಪಟ್ಟೆ ಪಿತಾಂಬರಗಳನ್ನು ಸೀತೆಗೆ ತೋರಿಸು. ನೋಡಿ, ವಿಶೇಷವಾದಂತಹ ಚಿನ್ನಾಭರಣಗಳನ್ನು ತಂದಿದ್ದೇನೆ. ಇದು ಭುಜಕೀರ್ತಿ, ಇದು ಎದೆ ಬದುಕ, ಇದೆಲ್ಲ ಉಂಟು. ಇದು ವಿಶೇಷವಾದಂತಹ ಪಟ್ಟೆ ಪಿತಾಂಬರ ಸೀರೆ, ಇದು ಹುಳದ ಸೀರೆ. ರೇಷ್ಮೆ ಸೀರೆ. ಅದೇ ರೇಷ್ಮೆಯನ್ನು ಹುಳ ಅಲ್ವಾ, ಹಾಗೆ ಹುಳದ ಸೀರೆ. ಇದು ನೋಡಿ, ಹೆಣದ ಸೀರೆ. ಹಣೆದ ಸೀರೆ ಅಂತ ಹೇಳ. ಹೌದು, ಇದು ಅಮೂಲ್ ಸೀರೆ, ಅಮೂಲ್ಯವಾದದ್ದು. ಹೌದು, ಆದ್ದರಿಂದ ವಿಶೇಷವಾಗಿ ತಂದಿದ್ದೇನೆ. ಇದು ನೋಡಿ, ವಿಶೇಷವಾದಂತಹ ಕಂಟಕಾಭರಣ ಇದೆ ನೋಡಿ. ನಿನ್ನ ಕರ್ಮ. ಯಾರಾದ್ರೂ ಕುತ್ತಿಗೆ ಕಟ್ಕೊಳ್ಳುವುದು? ನಿಮ್ಮ ತಂಗಿ. ಅವಳು ಬಿಡು. ಆಮೇಲೆ ನೋಡಿ, ಎದೆ ಬಲಕ್ಕೆ ಉಂಟು, ಭುಜಕೀರ್ತಿ ಉಂಟು. ಯಾವ್ದು ಬೇಕಾದ್ರೂ ತಗೊಳ್ಬಹುದು, ಎಷ್ಟು ಬೇಕಾದ್ರೂ ತಗೊಳ್ಬಹುದು. ಅಯ್ಯ, ಇದ್ಯಾವುದಕ್ಕೂ ಆಕೆ ಮರುಳಾಗುವುದಿಲ್ಲ ಅಂತಾಯ್ತು. ಇಲ್ಲ, ಒಮ್ಮೆ ನಾನೇ ನೀನಾಗಿ ಹೋಗಿ ಹೇಳು. ಸೀತೋ, ನಾನು ಬಂದಿದ್ದೇನೆ, ರಾವಣ ಬಂದಿದ್ದೇನೆ. ಸಾಮಾನ್ಯ ದೇವನೆಂದು ಭಾವಿಸಬೇಡ. ಗಾನ ಯಾವುದು ಒಡೆಯ? ಗಾನ ಹಾಡಿ ಯಾವುದು? ಸಾಮಗಾನದಿಂದ ಪರಮೇಶ್ವರನನ್ನು ಮೆಚ್ಚಿಸಿದವ. ಕೈಲಾಸಗಿರಿಯನ್ನು ಎತ್ತಿ ಕೈ ಅಡಿಗೆ ಸಿಕ್ಕಿ ಲಬಲಬೋ ಅಂತ ಒದ್ದಾಡಿದವ. ಅಷ್ಟೇ ಅಲ್ಲ, ಇವರೆಲ್ಲ ನನ್ನ ಜೊತೆಯಲ್ಲಿ ಕೆಲಸಕ್ಕಿರುವವರು. ಸಾಮಾನ್ಯರನ್ನು ಭಾವಿಸಬೇಡ, ಇವರೆಲ್ಲ. ಆಗ್ಲಿಕ್ಕಿಲ್ಲ ಬಿಡು. ರಾವಣನಿಗೆ ರಾವಣ ಒದ್ರೆ ಹೇಗೋಡೆಯ? ಅಯ್ಯ, ತಿಳಿಸಬೇಕಾದದ್ದನ್ನು ನೀನು ಹೇಳಿದರೆ ಸಾಲದು. ಮತ್ತೆ ಯಾಕೆ? ಯಾಕೊಡೆಯ? ತನ್ನ ಕುರಿತಾಗಿ ಪ್ರೀತಿ ರಾವಣನಿಗಿಲ್ಲ ಎಂಬುದಾಗಿ ಸೀತೆ ಭಾವಿಸಿದ್ರೆ ಕಷ್ಟ ಅಲ್ವ? ನಾನೇ ಹೇಳ್ತೇನೆ, ಅದನ್ನೆಲ್ಲ ತೆಗೆದುಕೊಂಡು ಹೋಗು. ಆಯ್ತು, ಹಾಗಾದ್ರೆ ಇದು ಅಗತ್ಯ ಇಲ್ವಾ? ಆಯ್ತು ನೋಡಿ. ಮಾರನಸ್ತ್ರತಾಗಿ ಬಿಗು ಏರಿತಲ್ಲ ಬಾಲ ತತ್ತುಂ ತದಿಕು ತಕತೈ ತಯ ತದಿನ ತತ್ತುಂ ತದಿಕು ತಾದಿ ತಕಿಟದಿನ್ ತತ್ತುಂ
ತಾಲೆ ದಿಗು ಏರಿತಲ್ಲೇ ಬಾಲೆ ನಾರಿಯನ್ನ ಮೇಲೆ ದಯೆ ತೋರೆ ದಮ್ಮಯ್ಯ ನಾರಿಯನ್ನ ಮೇಲೆ ದಯೆ ತೋರೆ ದಮ್ಮಯ್ಯ ಓ ಸೀತಾ, ಎಷ್ಟೇ ರೀತಿಯಲ್ಲಿ ನಾನು ಕರೆದರು ನನ್ನೆಡೆಗೆ ಗಮನವನ್ನೇ ಹರಿಸುವುದಿಲ್ಲ ನೀನು. ಸೀತಾ, ಮಧ್ಯರಾತ್ರಿಯ ಕಾಲ ಇದು. ಮಡದಿ ಮಂಡೋದರಿಯನ್ನ ಬಿಟ್ಟು ನಿನ್ನನ್ನ ಅಪೇಕ್ಷಿಸಿ ಬಂದೆ ಅಂದ್ರೆ ನಿನ್ನ ರೂಪಕ್ಕೆ ನಾನೆಷ್ಟು ಆಕರ್ಷಿತನಾಗಿದ್ದೇನೆ ಎನ್ನುವುದಕ್ಕೆ ಬೇರೆ ಸಾಕ್ಷಿ ಬೇಕೆ? ರಾವಣ ಎಂದಾಕ್ಷಣ ಕೇವಲ ಒಬ್ಬ ಖಳ ಎಂಬುದಾಗಿ ಭಾವಿಸಬೇಡ. ಸೀತಾ, ಹೆಣ್ಣಿನ ಸವಿಯನ್ನೇ ಉಣ್ಣದವೆಂಬುದಾಗಿ ಭಾವಿಸಬೇಡ. 100 ನಾರಿಯರು ನನಗೆ ಒಲಿದು ಬಂದಿದ್ದಾರೆ. ನಾ ಬಯಸಿದ 100 ನಾರಿಯರನ್ನ ತಂದವ. ನನ್ನ ಮೇರು ವ್ಯಕ್ತಿತ್ವವನ್ನು ನೀನು ನೋಡು. ಬ್ರಹ್ಮನಿಂದ ವರ ಪಡೆದವ, ಈಶನನ್ನ ಮೆಚ್ಚಿಸಿಕೊಂಡವ, ಹೆಚ್ಚೇನು ದೇವತೆಗಳನ್ನು ನನ್ನ ಕಪಿ ಮುಷ್ಟಿಯಲ್ಲಿಟ್ಟುಕೊಂಡವ. ಈ ಹೊತ್ತು ಲಂಕೆಯಲ್ಲಿ ಬ್ರಹ್ಮ ಪಂಚಾಂಗವನ್ನು ಓದುತ್ತಾನೆ, ವಾಯುದೇವ ಕಸಗುಡಿಸುತ್ತಾನೆ, ಅಗ್ನಿ ಸುಡುವ ಕಾರ್ಯವನ್ನು ಮಾಡುತ್ತಾನೆ, ಬೇಯಿಸುತ್ತಾನೆ. ಅಂತಹ ಬೇರು ವ್ಯಕ್ತಿತ್ವದ ಅತಿಯಾದ ವೈಭವದ ಈ ರಾವಣ 20 ಕರಗಳಿಂದ ನಿನ್ನನ್ನ ಅಪ್ಪಿ ನಿನಗೆ ಸ್ವರ್ಗ ಸುಖವನ್ನ ಕೊಡುತ್ತೇನೆ. ಪಾಲಿಸಬೇಕಾದವ ಪತಿ. ಆದ್ದರಿಂದಲೇ ರಾಮ ನಿನ್ನನ್ನ ಪ್ರೀತಿಸುವುದೇ ಸತ್ಯವಾದರೆ ತಂದು ಇಷ್ಟು ದಿವಸದೊಳಗಾಗಿ ಇಲ್ಲಿಗೆ ಬರಬೇಕಿತ್ತು. ಬರಲಿಲ್ಲ ಎನ್ನುವುದರ ಅರ್ಥ ಏನು? ರಾಮ ನಿನ್ನನ್ನ ಮರೆತಿದ್ದಾನೆ ಎಂದು. ಯಾಕಶ್ಚಿತ್ ರಾಮನನ್ನು ಮತ್ತೆ ನೀನು ನೆನಪಿಸಬೇಡ. ಬಾ. ಮಾತಾಡಬಾರದೇನೆ ಮಾತಾಡಬಾರದೇನೆ ಸೀತಾದೇವಿ ಮಾತಾಡಬಾರದೇನೆ ಸೀತಾದೇವಿ ಮಾತಾಡಬಾರದೇನೆ ಮಾತನಾಡಬಾರದೇನೆ ಸೀತಾದೇವಿ ಎನ್ನೊಡನೆ ಮಾತನಾಡಬಾರದೇನೆ ಸೀತಾದೇವಿ ಎನ್ನೊಡನೆ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ಈತನೆಂಬ ಕರುಣದಿಂದ ಮಾತಾಡಬಾರದನೆ ಸೀತಾದೇವಿ ಮಾತಾಡಬಾರದನೆ ಸೀತಾದೇವಿ ಮಾತಾಡಬಾರದನೆ ಓ ಸೀತಾ, ಎಷ್ಟೇ ರೀತಿಯಲ್ಲಿ ನಿನ್ನನ್ನು ವಿಚಾರಿಸಿದರೂ ನೀನು ಗ್ರಹಿಸುವುದಿಲ್ಲ, ಮಾತನಾಡುವುದಿಲ್ಲ. ಹೇಳು, ನನ್ನ ಮೇಲೆ ಯಾವ ಕಾರಣಕ್ಕಾದರೂ ನಿನಗೆ ಸಿಟ್ಟಿದ್ದರೆ ಹೇಳು. ನನ್ನಿಂದ ಏನಾದರೂ ತಪ್ಪಾದುದಿದ್ದರೆ ತಿಳಿಸು. ಇದೋ ಬದುಕಿನಲ್ಲಿ ಯಾರಿಗೂ ತಲೆಬಾಗದ ನಾನು ಈ ಹೊತ್ತು ನಿನ್ನ ರೂಪಕ್ಕೆ ಸೋತದ್ದರಿಂದ ನಿನಗೆ ತಲೆಬಾಗಿ ಕೇಳಿಕೊಳ್ಳುತ್ತೇನೆ. ಮಾತಾಡು ಸೀತಾ, ಮಾತಾಡು. ರಾವಣನ ಮಾತು ಜಾನಕಿಗೆ ಕರ್ಕಶವಾಗಿ ಕಿವಿಗೆ ಅಂಟಿದವು.
ಕಣ್ಣಲ್ಲಿ ಕಿಡಿಮಸಗಿ ಕೈಯಲ್ಲಿ ತೃಣವ ಮುರುದಿಕ್ಕಿ ಬಣಗೊಂದು ರೂಪನಿಗಿಂತೆಂದಳು. ರಾಮ ರಾಮ ರಾಮ, ಇಂತಹ ಮಾತುಗಳನ್ನು ನಾನು ಕೇಳುತ್ತಾ ಇದ್ದೀನಿ. ಈ ದುಷ್ಟನ ಬಾಯಿಂದ ಇಂತಹ ಮಾತುಗಳು ಕೇಳುವುದಕ್ಕೆ ಬದಲಾಗಿ ನನ್ನ ಕಿವಿಗಳು ಕಿವಿಡಾಗಬಾರದಾಗಿತ್ತೇ ದೇವ್ರೇ. ಕಾದ ಸೀಸವನ್ನೇ ನನ್ನ ಕಿವಿಗಿರದ ಅನುಭವ ನನಗಾಗ್ತಾ ಇದೆ. ರಾಮ ರಾಮ, ಇಂತಹ ಸ್ಥಿತಿ ನನ್ನ ಬದುಕಿಗೆ ಬರಬೇಕಾಗಿತ್ತೇ? ಇಲ್ಲ ಇಲ್ಲ, ಇಲ್ಲಿಯವರೆಗೂ ಇವನ ಮಾತುಗಳಿಗೆ ಸ್ಪಂದಿಸಬಾರದು, ಇವನ ಮಾತುಗಳಿಗೆ ಬೆಲೆಯನ್ನು ಕೊಡಬಾರದು ಎಂದು ಮೌನವಾಗಿ ಕುಳಿತವಳು ನಾನು. ಹೀಗೆ ನನ್ನ ಮೌನವನ್ನು ನಾನು ಮುಂದುವರಿಸಿದೆ ಇತ್ತಾದ್ರೆ ಆ ಮೌನವೇ ತನ್ನ ಸಮ್ಮತಿ ಎಂದು ಆತನ ದುಷ್ಟ ಕಾರ್ಯಗಳನ್ನು ಮುಂದುವರಿಸುವುದಕ್ಕೆ ಮುಂದಾದ ಅಂತಾದ್ರೆ ನನಗೆ ಅಪಾಯವಲ್ಲವೇ? ಆದ್ದರಿಂದ ಉತ್ತರಿಸಬೇಕು. ಆದರೆ ಯಾವ ರೀತಿಯಾಗಿ? ಈತ ನನಗೆ ತೃಣಕ್ಕೆ ಸಮಾನ, ಆದ್ರಿಂದಲೇ ತೃಣವನ್ನೇ ಮುಂದಿರಿಕಿಸಿ ನಿನಗೆ ಉತ್ತರವನ್ನು ಕೊಡ್ತೇನಂತೆ. ಸರಮೇನಿ ಸಾಕ್ಷಿಯಾಗಿರು, ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ದುರುಳತಾನುತ್ತಮನಂತೆ, ದುರುಳತಾನುತ್ತಮನಂತೆ, ಸುರರಿಗೆಲ್ಲ ಶ್ರೇಷ್ಠನಂತೆ, ದುರದೊಳದಿಕ ಶೂರನಂತೆ, ನಿರತ ತಾನೈಶ್ವರ್ಯನಂತೆ. ಸರಮೇನಿ ಸಾಕ್ಷಿಯಾಗಿರು, ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ನಾನು ಆಡುತ್ತಿರುವಂತಹ ಮಾತುಗಳಿಗೆಲ್ಲ ನೀನು ಸಾಕ್ಷಿಯಾಗಿರ್ಬೇಕಮ್ಮ. ಈತನ ಆಡುತ್ತಿರುವಂತಹ ಮಾತುಗಳನ್ನೆಲ್ಲ ನೀನು ಕೇಳ್ತಾ ಇದ್ದೀಯಲ್ಲ. ತಾನು ಅಂಥವ ಇಂಥವ ಎಂದು ತನ್ನನ್ನು ತಾನೇ ಹೊಗಳಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದಾನೆ. ತನ್ನ ಬೆನ್ನನ್ನು ತಾನೇ ಚಪ್ಪರಿಸಿಕೊಳ್ಳುತ್ತಾನೆ ಅಂತಾದ್ರೆ ಅವನಂತಹ ಮೂರ್ಖ ಈ ಪ್ರಪಂಚದಲ್ಲಿ ಇನ್ಯಾರಿದ್ದಾರೆ ಹೇಳು? ಹಾಗೆ ಅಂತ ಇವನ ಹೆಗ್ಗಳಿಕೆ ಏನು ಎಂದು ನಾನು ಅರ್ಥವಿಸಿಕೊಳ್ಳದೆ ಇದ್ದವಳೇನೂ ಅಲ್ಲ. ಆ ದಿವಸ ನನ್ನನ್ನು ಮದುವೆ ಆಗಬೇಕು ಅನ್ನುವಂತಹ ಆಸೆಯನ್ನು ಹೊತ್ತು ಸ್ವಯಂವರ ಮಂಟಪಕ್ಕೆ ಈತ ಬಂದವನಲ್ವೇ? ಅಲ್ಲಿ ಪಣಕ್ಕೇರಿಸಿದಂತಹ ಬಿಲ್ಲನ್ನು ಎತ್ತುವುದಕ್ಕಾಗದೆ ಆ ಬಿಲ್ಲಿನ ಅಡಿಯಲ್ಲಿ ಬಿದ್ದು ವಿಲ ವಿಲ ವಿಲನೆ ಎಂದು ಒದ್ದಾಡಿದಂತಹ ಮೂರ್ಖನಲ್ವೇ ಈತ? ಅಷ್ಟೇ ಯಾಕೆ, ತನ್ನ ತೋಳಲ್ಲಿ ಶಕ್ತಿ ಉಂಟು ಎನ್ನುವ ಕಾರಣಕ್ಕಾಗಿ ಮಂಗನ ಜೊತೆಯಲ್ಲಿ ಕಾದಾಡುವುದಕ್ಕೆ ಅಂತ ಹೋದ. ಆದ್ರೆ ಆತ ಅಲ್ಲಿ ಗೆಲುವನ್ನು ಸಾಧಿಸಿದನೇ? ಖಂಡಿತ ಇಲ್ಲ. ಆ ಮಂಗನಿಂದ ಸೋಲನ್ನು ಅನುಭವಿಸಿದ. ಅಷ್ಟೇ ಅಲ್ಲ, ಈತ ಆತನ ಕಂಕುಳಲ್ಲಿ ಸಿಕ್ಕಿ ವಿಲವಿಲನೆ ಒದ್ದಾಡಿದವನಲ್ವೇ? ಕೊನೆಗೆ ಈತ ಅಂಗದನ ತೊಟ್ಟಿಲಿನಲ್ಲಿ ಆಟದ ಗೊಂಬೆಯಾಗಿ ನೇತಾಡುತ್ತಾ ಇದ್ದವನಲ್ವೇ ಈತ? ಅಂತಹ ಈತನ ಪರಿಸ್ಥಿತಿ ನಾಳೆಯ ದಿನ ಏನಾದೀತು ಎಂದು ನೀನು ಯೋಚನೆ ಮಾಡಿಕೊಂಡಿದ್ದೀಯಾ? ನನ್ನ ರಾಮದೇವರು ಇಲ್ಲಿಗೆ ಬರ್ತಾರೆ. ಈತನನ್ನು ಸುಮ್ಮನೆ ಬಿಡುವುದಿಲ್ಲ. ಈತನ ತಲೆಯನ್ನು ಕುಟ್ಟಿ ಪುಡಿ ಮಾಡ್ತಾರೆ. ಎಡದ ಗಾಲಿನಿಂದ ಈತನ ಎದೆಗೆ ಹೊಡಿತಾರೆ. ಅಷ್ಟೇ ಅಲ್ಲ, ಈತನ ಸರ್ವನಾಶವನ್ನು ಈತನೇ ತಂದುಕೊಂಡ ಹಾಗಾಗಿದೆ. ಆದ್ದರಿಂದ ಇವನಿಗೆ ಸರಿಯಾಗಿ ಉತ್ತರಿಸ್ತೇನಂತೆ. ಪಿಸುಡರಳು ಬಣಗು, ರಣಹೇಡಿ ಚಾಂಡಾಲ ದುರ್ವ್ಯಸನಿ ದುರಹಂಕಾರಿ ದುರ್ಜನ ದುರಾಚಾರಿ ಅಸುರರುಳ ಅಧಮನೆ ನೀಚ ನಾಯಿ ಗುಲಾಮತ್ತ ನಡೆಯಂದಳು. ಬಡಗು ಈತ, ಅಧಮರಳು ಅಧಮ ಈತ, ನೀಚ ರಣಹೇಡಿ ನಾಯಿ ತಲಗಾಚೆ. ಅದಕ್ಕಾಗಿ ಸ್ವಲ್ಪ ತಾಳಿ. ಆಕೆಯನ್ನು ಕೊಂದು ಸ್ತ್ರೀ ಹತ್ಯಾ ದೋಷಕ್ಕೆ ಗುರಿಯಾಗಬಾರದು. ತಾವು ನಿಮ್ಮ ಇಚ್ಛೆಯನ್ನರಿತು ನಡೆಯುವಂತ ಸತಿ ನಾನಿಲ್ವೇ? ಬನ್ನಿ, ನಿಮ್ಮ ಇಚ್ಛೆಯನ್ನ ಈಡೇರಿಸ್ತೇನೆ. ಅರಮನೆಗೆ ಹೋಗುವ. ಸೀತಾ, ಒಂದು ವಿಷಯ ನೆನಪಿಟ್ಟುಕೋ. ಇನ್ನು 1 ತಿಂಗಳ ಅವಧಿ ನಿನಗೆ ಕೊಡುತ್ತೇನೆ. ಅಷ್ಟರೊಳಗಾಗಿ ನೀನೇ ಒಪ್ಪಿದರೆ ಒಳ್ಳಿತು. ಅಲ್ಲದೇ ಇದ್ದರೆ ಬಲಾತ್ಕಾರದಿಂದಲಾರು ನಿನ್ನನ್ನು ಭೋಗಿಸಿಯೇ ತೀರುತ್ತೇನೆ. ಮಾತುಗಳನ್ನೆಲ್ಲ ನೀನು ಕೇಳಿದೆಯಲ್ಲ. 1 ತಿಂಗಳ ಅವಧಿಯನ್ನು ಕೊಟ್ಟು ಹೋಗಿದ್ದಾನೆ. ಈತನ ಮಾತಿಗೆ ಒಪ್ಪದೇ ಇದ್ರೆ ಬಲಾತ್ಕಾರವೇ ಮಾಡ್ತೇನೆ ಎಂದು ಆಡಿ ಹೋದನಲ್ಲ. ಇಲ್ಲ, ನನ್ನವರು ಇಂದು ಬಂದಾರು ನಾಳೆ ಬಂದಾರು ಅನ್ನುವಂತಹ ಆಸೆಯನ್ನು ಹೊತ್ತು ಇಲ್ಲಿಯವರೆಗೂ ಕುಳಿತವಳು ನಾನು. ಆದ್ರೆ
ಆ ವಿಶ್ವಾಸ ನನಗಿಲ್ಲ ಇನ್ನು ಮುಂದೆ. ಆದ್ದರಿಂದ ಇವನ ಕೈಗೆ ಸಿಕ್ಕು ನನ್ನ ಮಾನವನ್ನು ಕಳೆದುಕೊಂಡು ಬದುಕುವುದಕ್ಕಿಂತ ಸಾಯುವುದು ಎಷ್ಟೋ ಒಳ್ಳೆಯದು ಸರಮೆ. ಆದ್ದರಿಂದ ನೀಳವಾದಂತಹ ಈ ಕೇಶರಾಶಿಯಿಂದ ನನ್ನ ಕೊರಳನ್ನೇ ಬಿಗಿದು ಮಾಡಿಕೊಳ್ತೇನೆ. ಸಾಯಬಾರ್ದಮ್ಮ, ಬದುಕಲೇಬೇಕು ತಾಯಿ. ನಾನು ಆಡ್ತಿರುವಂತ ಎರಡು ನುಡಿಯನ್ನೇ ಕೇಳಿ ಅಮ್ಮ. ನನ್ನ ಮಗಳ ಅಂತ ತ್ರಿಜಟೆ ನಿನ್ನೆ ಬೆಳಗಿನ ಜಾವದಲ್ಲಿ ಒಂದು ಸ್ವಪ್ನವನ್ನ ಕಂಡಿದ್ದಾಳಂತೆ. ಬೆಳಗಿನ ಜಾವದಲ್ಲಿ ಕಂಡಿರುವಂತಹ ಸ್ವಪ್ನ ಸತ್ಯವಾಗಿರ್ತದಂತೆ ತಾಯಿ. ನಿಮ್ಮನ್ನು ಕಳೆದುಕೊಂಡಿರುವಂತಹ ನಿಮ್ಮ ಪತಿದೇವರು ಕಾಡಿನಲ್ಲಿ ಅಲೆದಾಡಿ ಸುಗ್ರೀವನ ಸಖ್ಯವನ್ನ ಬೆಳೆಸಿಕೊಂಡು ಸತಯೋಜನ ವಿಸ್ತಾರವುಳ್ಳಂತಹ ಶರದಿಯನ್ನ ದಾಟಿ ಲಂಕಾನಗರವನ್ನ ಪ್ರವೇಶಿಸಿದ್ದು ಕಂಡಳಂತೆ. ರಾವಣಾದಿ ರಕ್ಕಸರನ್ನೆಲ್ಲ ಮರ್ದಿಸುತ್ತಿರುವಂತಹ ಸನ್ನಿವೇಶವನ್ನ ಕಂಡಳಂತೆ. ಆಮೇಲೆ ರಾವಣ ದಿಗಂಬರನಾಗಿ ಕತ್ತೆಯನ್ನಡರಿ ದಕ್ಷಿಣ ಯಾತ್ರೆಯನ್ನ ಕೈಗೊಂಡಿರುವಂತಹ ಸನ್ನಿವೇಶ ಕಂಡಳಂತೆ ತಾಯಿ. ಆತನ ಮಡದಿಯಾಗಿರುವಂತಹ ಮಂದೋದರಿ ಕಟ್ಟಿರುವಂತಹ ಕವರೆಯನ್ನು ಬಿಡಿಸಿಕೊಂಡು ಹಳೆಯ ತಿಲಕನ್ನು ಒರೆಸಿಕೊಂಡು ತನ್ನ ಮಂಗಲಸೂತ್ರವನ್ನು ಹರಿದುಕೊಂಡು ಹುಚ್ಚಿಯಾಗಿ ಬೀದಿಯಲ್ಲಿ ಅಲೆದಾಡ್ತಿರುವಂತಹ ಸನ್ನಿವೇಶವನ್ನ ಕಂಡಂತೆ ತಾಯಿ. ಖಂಡಿತವಾಗಿಯೂ ನಿಮ್ಮ ಪತಿದೇವರು ಈ ಲಂಕಾನಗರ ಪ್ರವೇಶ ಮಾಡಿಯೇ ಮಾಡುತ್ತಾರೆ. ಇಲ್ಲಿರುವಂತ ರಕ್ಕಸಾದಿಗಳನ್ನ ಒರೆಸಿಯೇ ವಧಿಸುತ್ತಾರೆ. ನಿಮ್ಮನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿಯೇ ಹೋಗ್ತಾರೆ ಅಮ್ಮ. ಕಣ್ಣೀರು ಇಡಬಾರದು ತಾಯಿ. ನೀವು ಸಾಯಬಾರದಮ್ಮ. ನೀವು ನಿಶ್ಚಿಂತೆಯಿಂದ ನಿದ್ರೆ ಮಾಡಿ. ನಾವು ಆ ಕಡೆ ನಿಂತಿಸ್ತೇವೆ. ಅಳ್ಬೇಡಿ ಅಮ್ಮ, ಅಳ್ಬೇಡಿ. ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ, ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯಹುದೆಂದು ಕೊಂಡಾಡಿ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆಯಹುದೆಂದು ಕೊಂಡಾಡಿ ಜನಕಾತ್ಮಯ ಮನದೊಳು ಜನಕಾತ್ಮಯ ಮನದೊಳಗೆ ತಾನೇ ತನ್ನೊಳು ಮಾತನಾಡಿದನು ಜಾನಕಿಯು ಕೇಳುವಂತೆ. ತನ್ನೊಳು ತಾನೇ ಮಾತಾಡಿದನು ಜಾನಕಿಯು ಕೇಳುವಂತೆ. ಮರದ ಮರೆಯಲ್ಲಿಯೇ ಕುಳಿತು ಎಲ್ಲವನ್ನ ಕಂಡೆ ಕೇಳಿದೆ. ರಾವಣ ಅತ್ತ ಸಾಗಿದ. ಅಬ್ಬಾ, ಇನಕುಲದ ಸೌಭಾಗ್ಯ ಚಿಂತಾಮಣಿಗೆ ತಕ್ಕ ವನಿತೆ ಸೀತಾಮಾತೆ. ಹೌದೇ ಹೌದು. ಯಾಕೆಂದ್ರೆ ರಾವಣನನ್ನು ಯಕ್ಕಶ್ಚಿತ ತೃಣ ಸಮಾನವೆಂದು ಭಾವಿಸುವಂತ ಮನೋದಾಷ್ಟ್ಯತೆ ಶ್ರೀರಾಮನ ಧರ್ಮಪತ್ನಿಗಲ್ಲದೆ ಉಳಿದ ನಾರಿಯರಿಗೆ ಬರುವುದಕ್ಕೆ ಸಾಧ್ಯವೇ? ಅಬ್ಬಾ, ಅತ್ತ ಸಾಗಿದ ಮೇಲೆ ನಿಧಾನವಾಗಿ ಕೆಳಕ್ಕಿಳಿದು ಬಂದೆ. ಸನಿಹಕ್ಕೆ ಹೋಗಿ ಹೇಳಿದರೆ ನನ್ನನ್ನು ನೋಡಿದಾಗಲೇ ಇದು ರಕ್ಕಸರ ಮೋಸವೆಂದು ಭಾವಿಸಿದರೆ, ಆದ್ದರಿಂದ ಅನತಿ ದೂರದಲ್ಲಿಯೇ ನಿಂತು ಎಲ್ಲವನ್ನ ಹೇಳುತ್ತೇನೆ. ಅಮ್ಮ, ಮಂಗಳ ಮಹಿಮನಾಗಿರುವಂತಹ ರಾಮಚಂದ್ರ ನನ್ನನ್ನು ಕಳುಹಿಕೊಟ್ಟ. ಹಾಗಾಗಿಯೇ ಶತಯೋಜನ ವಿಸ್ತೀರ್ಣವಾಗಿರುವಂತಹ ಸಾಗರವನ್ನು ಉತ್ತರಿಸಿ ನಿಮ್ಮನ್ನು ಅರಸುವುದಕ್ಕಾಗಿ ಬಂದವ. ವಾನರ ಜಾತಿಯವ ಹನುಮಂತ ಅಂತ ನನ್ನ ಹೆಸರು. ರಾಮದಾಸ ನಾನಮ್ಮ, ರಾಮದಾಸ ನಾನು. ನನ್ನ ಮಾತಿನ ಮೇಲೆ ಭರವಸೆಯೇ ಮೂಡ್ತಾ ಇಲ್ಲ. ತಪ್ಪಲ್ಲ. ನಿಂತ ನೆಲವನ್ನು, ಉರಿಯುವ ಬೆಂಕಿಯನ್ನು, ಹರಿಯುವ ನೀರನ್ನು, ಬೀಸುವ ಗಾಳಿಯನ್ನು ನಂಬುವ ಸ್ಥಿತಿಯಲ್ಲಿ ಸೀತಾಮಾತೆಯ ಮನಸ್ಥಿತಿ ಇಲ್ಲ. ಗಾಳಿ ಗೊಡ್ಡಿದ ಸೊಡರ ಕುಡಿಯಂತಾಗಿದೆ ಸೀತಾಮಾತೆಯ ಮನಸ್ಥಿತಿ. ಏನು ಮಾಡಲಿ? ಇದೇ ಸರಿ. ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ, ಚಿತ್ರಕೂಟದಲ್ಲಿ ನೀವು ಜಲಕ್ರೀಡೆ ಆಡುವಾಗ, ಜಲಕ್ರೀಡೆ ಆಡುವಾಗ, ಜಲಕ್ರೀಡೆ ಆಡುವಾಗ
ಜಲಕ್ರೀಡೆ ಆಡುವಾಗ ಜಲಕ್ರೀಡೆ ಆಡುವಾಗ ಎತ್ತಿ ಮುಂಗೈಯಲ್ಲಿ ನಿಮ್ಮ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಬೀಸಾಡಲು ಅತ್ತದ್ದು ಸರಿ ನಮ್ಮ ಎತ್ತಿ ಮುಂಗೈಯಲ್ಲಿ ನಿಮ್ಮ ಬೀಸಾಡಲು ಬೀಸಾಡಲು ಅತ್ತದ್ದು ಸರಿ ನಮ್ಮ ಅತ್ತದ್ದು ಸರಿಯೇ ನಮ್ಮ ಚಿತ್ರಕೂಟದಲ್ಲಿ ಪರ್ಣಕುಟೀರವನ್ನು ಕಟ್ಟಿಕೊಂಡು ಇರುತ್ತಿರುವಾಗ ಸನಿಹದಲ್ಲಿಯೇ ಹರಿಯುತ್ತಿರುವಂತಹ ತೊರೆಗೆ ಹೋಗಿ ಜಲಕ್ರೀಡೆ ಆಡುವುದಕ್ಕೆ ಪ್ರಯತ್ನ ಮಾಡಿದರಂತೆ. ಆ ಸಂದರ್ಭದಲ್ಲಿ ನಿಮ್ಮನ್ನು ಎತ್ತಿ ಮುಂಗೈಯಿಂದ ಬೀಸಾಡಿದಾಗ ಒಂದೇ ಸವನಿಗೆ ಹತ್ತಿರಂತೆ. ಹೌದೇನಮ್ಮ ಹೌದೇನಮ್ಮ? ಇಲ್ಲ, ನನ್ನ ಮಾತಿನ ಮೇಲೆ ಭರವಸೆ. ಅಮ್ಮ, ಶ್ರೀರಾಮಚಂದ್ರ ಕಿರುಬೆರಳಲ್ಲಿ ಧರಿಸುವಂತಹ ಮುದ್ರೆ ಉಂಗುರ ಇದು ನೋಡಿ. ಹನುಮ, ನೀನು ಮುದ್ರೆ ಉಂಗುರವನ್ನು ತಂದು ಕೊಟ್ಟದ್ದಲ್ಲಪ್ಪ ಇದು. ಈ ಮುದ್ರೆ ಉಂಗುರದಲ್ಲಿ ಶ್ರೀರಾಮಚಂದ್ರ ದೇವರನ್ನೇ ನಾನು ಕಾಣುತ್ತಾ ಇದ್ದೇನೆ. ಬರಡಾಗಿದ್ದಂತಹ ಈ ಭೂಮಿಗೆ ಮಳೆಯ ಹನಿ ಬಿದ್ದಾಗ ತಂಪಾಗುವ ಹಾಗೆ ರಾಮದೇವರನ್ನು ಕಾಣಬೇಕು ಎಂದು ಹಪಹಪಿಸುತ್ತಾ ಇದ್ದಂತಹ ಈ ಮನಸ್ಸಿಗೆ ತಂಪನ್ನು ತಂದುಕೊಟ್ಟಂತಹ ಪುಣ್ಯಾತ್ಮನಪ್ಪ ನೀನು. ಹನುಮ, ಬಹಳಷ್ಟು ವಾಸೆಗಳು ನನ್ನಲ್ಲಿದೆ, ಕೇಳಿ ತಿಳಿಯಬೇಕು ಅಂತಹ ಆಸೆ ಇದೆ. ಹೇಳು ಹನುಮ. ಏನಮ್ಮ? ಕ್ಷೇಮವೇ ಹನುಮ ನೀನು? ಹೌದಮ್ಮ. ನಮ್ಮವರೆಲ್ಲರೂ ಕೂಡ ಕ್ಷೇಮವಾಗಿದ್ದಾರೆಯೇ? ಹೌದಮ್ಮ. ಶ್ರೀರಾಮ ಪ್ರಭುಗಳು ಹೇಗಿದ್ದಾರೆ ಹೇಳು ಹನುಮ? ಕಾಡಿನಲ್ಲಿದ್ದರೂ ಕೂಡ ಜೊತೆ ಜೊತೆಯಾಗಿಯೇ ಬದುಕಿ ಬಾಳಿದವರು ನಾವು. ನನ್ನನ್ನು ಅಗಲಿದ ಮೇಲೆ ಶ್ರೀರಾಮಚಂದ್ರ ಪ್ರಭುಗಳು ನನ್ನ ನೆನಪನ್ನು ಮಾಡ್ತಾ ಇದ್ದಾರಾ ಹೇಳು? ಅಲ್ಲ, ನನ್ನನ್ನು ಕಳೆದುಕೊಂಡಂತಹ ದುಃಖದ ಮಡುವಿನಲ್ಲಿ ಆ ನೋವನ್ನು ಅನುಭವಿಸುತ್ತಾ ಇದ್ದಾರಾ ಹೇಳು? ಹನುಮ, ಅಷ್ಟೇ ಅಲ್ಲ, ಲಕ್ಷ್ಮಣ ತನ್ನ ಕಾಂತಿಯನ್ನು ಕಳೆದುಕೊಳ್ಳದೆ ಕ್ಷೇಮವಾಗಿದ್ದಾನೋ ಹೇಳು? ಅಮ್ಮ, ನಿಮ್ಮನ್ನ ಕಳೆದುಕೊಂಡ ಮೇಲೆ ಹಗಲಿರುಳೆನ್ನದೆ ಅವರಿರುವರು ಘನ ಚಿಂತೆಯಲ್ಲಿ ಮುಳುಗಿದ್ದಾರೆ. ಹೌದಮ್ಮ, ನಿಮ್ಮನ್ನೇ ಕಾಣುವ ಯೋಚನೆಯಲ್ಲಿ ನಿಮ್ಮನ್ನು ಅರಸುವುದಕ್ಕಾಗಿ ನನ್ನನ್ನು ಯೇಸು ದಿನ ಬೇಕೆನ್ನ ಪ್ರಾಣೇಶನ ಕಾಂಬುದಕ್ಕಿನ್ನು ಹೆಸರಿಗೆ ಎಂಬುದೇನ ಹೇಳಲಿ ಹೇಗೆ ತಾಳಲಿ ಹೆಸರಿಗೆ ಎಂಬುದೇನ ಹೇಳಲಿ ಹೇಗೆ ತಾಳಲಿ. ಈ ಸೀತೆಯ ಸ್ಥಿತಿ ಏನು ಅನ್ನುವುದನ್ನು ನೀನು ಕಣ್ಣಾರೆ ಕಂಡಿದ್ದೀಯಲ್ಲ. ಆ ದುಷ್ಟನ ಅಹಿಂಸೆಗೆ ಒಳಗಾಗಿ ಮಾನಸಿಕವಾಗಿ ನೊಂದು ಬೆಂದು ಬಾಳಲಿ ಬದುಕುತ್ತಿದ್ದೇನೆ ಈ ಸ್ಥಳದಲ್ಲಿ ನಾನು. ಈ ಸ್ಥಳದಿಂದ ಯಾವ ಹೊತ್ತಿನಲ್ಲಿ ಬಿಡುಗಡೆ ಆಗ್ತದೆಯೋ ಎಂದು ಆ ದಿನದ ಕಾತುರತೆಯಲ್ಲಿ ನಿರೀಕ್ಷೆಯಲ್ಲಿರುವ ಹೆಣ್ಣು ನಾನು. ಹೇಳು ಹನುಮ, ಇನ್ನು ಎಷ್ಟು ದಿವಸ ನಾನು ಈ ನರಕದಲ್ಲಿರಬೇಕು ಅಂತ? ಅಮ್ಮ, 8 ದಿವಸ ನೋಡು ಕಂಟನಿಗೆ ಮುತ್ತರಿಯದಿರ ಬೆಳರು ಕೆಳತವ ಸೇವೆಯಲ್ಲ. 8 ದಿವಸದಲ್ಲಿ ರಾಘವ ದೇವರನ್ನ ಇಲ್ಲಿಗೆ ಕರೆದುಕೊಂಡು ಬರ್ತೇನೆ. ದಶಕಂಠನಿಗೆ ನಿಮ್ಮ ಬಂಧ ವಿಮೋಚನೆ ಮಾಡುತ್ತಾನೆ. ಭರವಸೆ ತಾಳಿ ಅಮ್ಮ. ಕರ್ಕೊಂಡು ಹೋಗ್ತೀಯ? ಏನಾದರೂ ಕುರುಹು ಕೊಟ್ಟರೆ ಮಾತ್ರ ನಿಮ್ಮನ್ನು ನಾನು ಅರಸಿ ಬಂದಿದ್ದೇನೆ ಎನ್ನುವುದಕ್ಕೆ ನಮ್ಮ ಕಪಿಗಳಿಗೆ ಭರವಸೆ ಬರುತ್ತದೆ. ಕುರುಹೇನಾದರೂ ಕೊಡಿ ಅಮ್ಮ. ಹನುಮನ ಕೈಯಲ್ಲಿ ಚೂಡಾಮಣಿಯ ತಾನಿತ್ತು ಭರವಸದಿಂದ. ಹನುಮ, ಏನನ್ನು ಕೊಳ್ಳಿ ಹೇಳು? ಆ ದಿವಸ ರಾವಣ ತನ್ನನ್ನು ಕದ್ದುಕೊಂಡು ಬರುವಂತಹ ಸಂದರ್ಭದಲ್ಲಿ ತನ್ನಲ್ಲಿದ್ದಂತಹ ಆಭರಣವನ್ನೆಲ್ಲ ಬಟ್ಟೆಯ ಗಂಟಿನಲ್ಲಿ ಮೂಟೆ ಕಟ್ಟಿ ಕೆಳಗೆ ಎಸೆದವಳು ನಾನು. ಏನು ಉಳಿದಿದೆ? ಹೌದು, ಹರನಿಂದ ನನ್ನ ಅಪ್ಪನಿಗೆ ದತ್ತವಾದದ್ದು. ಅಪ್ಪನ ಈ ಸೀತೆಗೆ ಬಳುವಳಿಯಾಗಿ ಬಂದದ್ದು. ಚೂಡ ರತ್ನವನ್ನು ನನ್ನಲ್ಲಿ ಕೈಯಲ್ಲಿದೆ, ಅದನ್ನೇ ನಿನಗೆ ಕೊಡ್ತಾ ಇದ್ದೇನಪ್ಪ.
ಸಮಸ್ಯೆಗಳಿವೆ, ನಿವಾರಣೆಗೆ ಏನಾದರೂ ಕೊಡಬೇಕಮ್ಮ. ಕಂದ, ಅಮ್ಮ, ಬಾಯಿ ತುಂಬ ಅಮ್ಮ ಎಂದು ಕರೆದೆ. ಹಾ. ಆದ್ರೆ ಈ ಮಗುವಿನ ಹಸಿವನ್ನು ಇಂಗಿಸುವುದಕ್ಕೆ ನಾನು ಮುಂದಾಗಲಿಲ್ಲ. ಹಸಿವು ಎಂದಂತಹ ಈ ಮಗನಿಗೆ ನಾನೇನನ್ನು ಕೊಡ್ಲಪ್ಪ? ಈ ಹೊತ್ತಿನಲ್ಲಿ ನನ್ನಲ್ಲಿ ಏನಿದೆ ಹೇಳು? ಹನುಮ, ಆ ಕಡೆಗೆ ನೋಡು, ಮರದಲ್ಲಿ ಬೇಕಾದಷ್ಟು ಹಣ್ಣುಗಳೆಲ್ಲ ತುಂಬಿವೆ. ಅದನ್ನೆಲ್ಲ ಹತ್ತಿ ಕೊಯ್ದು ತಿಂದು ಹಾಳು ಮಾಡಬೇಡಪ್ಪ. ನಿನ್ನ ಹಸಿವನ್ನು ಇಂಗಿಸುವುದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗೆದುಕೋ. ಶುಭವಾಗಲಿ ಕಂದ, ಶುಭವಾಗಲಿ. ನಿಲ್ಲು ನಿಲ್ಲು ಕಪಿಯ ಪದಿನದ ನಿಲ್ಲು 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 ಕಪಿಯ ನಿನ್ನ ಪಿಡಿದು ವೈವನೀಗ ಯಾವುದು ಪಿಡಿದು ವೈವನ ನಮ್ಮ ವನವನ್ನು ಸೇರಿ ವನವನ್ನು ಹಾಳು ಮಾಡುವುದರ ಜೊತೆಗೆ ನಮ್ಮವನಾಗಿರುವಂತಹ ಅಕ್ಷಕುಮಾರನನ್ನ ಕೊಂದು ಮುಗಿಸಿದ್ದೀಯ. ಅಲ್ಲದೆ ವಿಚಾರಿಸುವುದಕ್ಕೆ ಬಂದಿರುವಂತಹ ಅನೇಕರಿಗೆ ಇಲ್ಲದಿರುವಂತಹ ಹಿಂಸೆ ಕೊಟ್ಟಿದ್ದೀಯ. ಈಗ ಸಾಯುವುದಕ್ಕೆ ಬಂದ ನೀನು ಯಾರು? ಖಂಡಿತ ಸಾಯುವುದಕ್ಕಲ್ಲ, ಬ್ರಹ್ಮಾಸ್ತ್ರ ಪ್ರಯೋಗಿಸಿ ನಿನ್ನನ್ನು ಬಂಧಿಸಿ ಹೇಳಲೈತೆ. ನೀ ಮಾಡಿದಂತ ಕಾರ್ಯ ಎಲ್ಲ ನಮಗೆ ವರದಿಯಾಗಿದೆ. ವನವನ್ನ ಹಾಳು ಮಾಡಿದೆಯಂತೆ, ನನ್ನ ಮಗ ಅಕ್ಷಯಕುಮಾರನನ್ನ ಕೊಂದೆಯಂತೆ. ಹೆಚ್ಚೇನು ಈ ರೀತಿ ವನವನ್ನ ಹಾಳುಗಡೆಯಿದ ನೀನು ಯಾರು? ಯಾರು ನಿನ್ನ ತಂದೆ? ಇಲ್ಲಿಗೆ ಯಾಕೆ ಬಂದೆ ಹೇಳು? ವನವನ್ನು ಬೇಡ 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 ಹಾಳು ಮಾಡಬೇಡ ಅಂತ ಸಾರಿ ಸಾರಿ ನನ್ನ ಬಾಲಕ್ಕೆ ಹೇಳಿದೆ, ಕೇಳಲೇ ಇಲ್ಲ. ಹೆಣ್ಣಿನ ಸಂಸ್ಕೃತಿಯನ್ನು ಮುಂಜನಗನ್ನು ನೋಡಿದಾಗ ಹೇಗೆ ತಿಳಿಯುವುದಕ್ಕೆ ಸಾಧ್ಯವೋ, ನಾಡನ್ನು ತಿಳಿಯುವುದಕ್ಕೆ ನಂದನ ವನವನ್ನು ನೋಡಿದ್ರೆ ಸಾಧ್ಯ. ಹಾಳು ಮಾಡಬೇಡ ಅಂತ ಹೇಳಿದೆ. ಎಷ್ಟು ಹೇಳಿದ್ರು ಕೇಳಿದೆ. ನನ್ನ ಬಾಲ ಎಲ್ಲವನ್ನು ಹಾಳು ಮಾಡಿತು, ರಕ್ಕಸರನ್ನು ಕೊಂದಿತು. ಆದ್ರೆ ನಾನು ಯಾರು? ರಾಮದಾಸ ಹನುಮಂತ. ಬರುವುದಕ್ಕೆ ಕಾರಣ ದಶಕಂಠ ಎನ್ನುವವ ಜಗದೇಕ ವೀರನಾಗಿರುವಂತ ರಾಘವದೇವನ ಮಡದಿಯನ್ನ ಕದ್ದುಕೊಂಡು ಬಂದಿದ್ದಾನೆ. ಆ ಕಳ್ಳನನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬಾ ಅಂತ ನನ್ನ ಒಡೆಯ ರಾಮನೇ ಕಳುಹಿಕೊಟ್ಟ. ಹಾಗಾಗಿ ಬಂದ ರಾಮದಾಸ ಹನುಮಂತನ. ನೀನ ಮಗನೇ ಇಂದ್ರಜಿತು, ಇವನಾಡಿದ ಜಾಣತನದ ಮಾತನ್ನ ಕೇಳಿದೆಯಾ? ತಪ್ಪು ನನ್ನದಲ್ಲ, ಬಾಲತ್ವ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೌದಲ್ಲ? ಹಾಗಾದ್ರೆ ಶಿಕ್ಷೆ ಆಗ್ಬೇಕಾದ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಕೊಡಿ. ಯಾರಲ್ಲಿ ಈ ಕಪಿಯ ಬಾಲಕ್ಕೆ ಬಟ್ಟೆ ಸುತ್ತಿ ಬೆಂಕಿ ಕೊಡಿ. ಶರಣಶ್ರೇಷ್ಠನಾಗಿರುವಂಥ ಭಾಗವತ ಶಿಖಾಮಣಿ ವಿಭೀಷಣ ದೇವನ ಮನೆ ಒಂದನ್ನು ಬಿಟ್ಟೆ. ಆತನಿಂದ ಮುಂದೊಂದು ದಿವಸ ನಮಗೆ ಪ್ರಯೋಜನ ಆದರೂ ಆದೀತು. ಸಮುದ್ರಕ್ಕೆ ಬಂದೆ, ಬಾಲವನ್ನು ಮುಳುಗಿಸಿದೆ. ನೋಡ್ತೇನೆ ಒಂದು ರೋಮವನ್ನು ಬೆಂಕಿ ಸುಡಲಿಲ್ಲ. ಶ್ರೀರಾಮಚಂದ್ರನ ಅನುಗ್ರಹವೇ ಇರಬೇಕು. ಸೀತಾಮಾತೆ ಕೊಟ್ಟಂತ ಚೂಡಾಮಣಿಯ ದರ್ಶನವನ್ನು ನನ್ನೊಡೆಯ ಶ್ರೀರಾಮಚಂದ್ರನಿಗೆ ಮಾಡಿಸುತ್ತೇನೆ. ಜೈ ರಘುವೀರ ಸಮರ್ಥ. ಕುಮುದದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲ ಗಾತ್ರ ಶರುವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ ಗರಿಯವಾದನ ವೇದ ಮೂಕಾಂಬೆಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲೋ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ
ಜಗದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ